ಮಾಡಿ ನಾನು ಅಂತ್ಯಕ್ರಿಯೆ ಮಾಡ್ಬೇಕಂತ ಹೇಳಿರ್ತಾರೆ. ಯಾಕಂದ್ರೆ ಎಷ್ಟು ನಾವು ಸಂಪಾದನೆ ಮಾಡಲಿ, ಎಷ್ಟು ದೇಶಗಳನ್ನ ಗೆಲ್ಲಿ, ಜಗತ್ತು ಗೆಲ್ಲಿ, ಅದು ಹೋಗು ಮುಂದೆ ನಾವೆಲ್ಲರೂ ಖಾಲಿ ಕೈಲೇ ಹೋಗ್ತೀವ ಅಂತ ಸಂದೇಶವನ್ನ ಅಲೆಕ್ಸಾಂಡರ್ ಕೊಡ್ತಾನೆ. ಅಂದ್ರೆ ಜಗತ್ತಿನಲ್ಲಿ ನಾವೆಲ್ಲ ಜಗತ್ತನ್ನ ಗೆದ್ದೆ, ಆದ್ರೆ ಭಾರತವನ್ನ ಗೆಲ್ಲಿಕ್ಕೆ ಹೋಗಿ ನಾವು ವಾಪಸ್ ಹೋಗುವಂತ ಒಂದು ಪರಿಸ್ಥಿತಿ ಬಂದು ನಾನು ಏನೂ ಇಲ್ಲಾಂದ್ರೆ ಹೋಗ್ಬೇಕಾಯ್ತು ಅನ್ನುವಂಥ ಸಂದೇಶ ಇವತ್ತಿನ ರಾಜಕಾರಣಿಗಳಿಗೆ ಅದು ಅರಿವಾಗಬೇಕಾಗಿದೆ. ಇವತ್ತು ಧರ್ಮ ರಕ್ಷಣೆ ಆದಾಗ ಮಾತ್ರ ಇವತ್ತು ನಾವೆಲ್ಲ ಜೀವಂತ ಇರ್ಲಿಕ್ಕೆ ಸಾಧ್ಯ. ಅದು ದುರ್ದೈವ ಅಂದ್ರೆ ಅನೇಕ ಮಠಾಧೀಶರು ಇಲ್ಲಿ ಕೂಡಿದಂಥವ್ರು ಬಹಳ ಅದ್ಭುತವಾಗಿ ಮಾತನಾಡಿದ. ಬೊಮ್ಮಾಯಿ ಸಹ ಅದ್ಭುತವಾಗಿಯೇ ಇವತ್ತು ಮಾತನಾಡಿದ. ಇವತ್ತು ಯಾರೋ ಒಂದು ಮಕ್ಕಳ ಅಪ್ಪ ಮಕ್ಕಳ ಮಾತಿಗೆ ಹೊರಗೆ ಹಾಕಿರ್ಬೋದು, ಆದರೆ ಈ ಹಿಂದೂ ಸನಾತನ ಧರ್ಮದವರು ನಾನು ಕೈ ಬಿಡ್ಲಿಲ್ಲ. ನಮ್ಮ ಕೂಡಲ ಸ್ವಾಮಿ ಹೇಳ್ತಾರಲ್ಲ, ಎತ್ತಾಳು ಒಳಗಿದ್ರ ನನ್ನ ಮಗನ ಭವಿಷ್ಯ ಅಂತ ಚಿಂತೆ ನಾವು ಕಾಡ್ಲಕತ್ತ. ಆದ್ರೆ ದೈವ ಹೆಂಗೆ ಕೂಡ್ಬೇಕಲ್ಲ, ಗಣೇಶನ ಹಬ್ಬದಿಂದ ಪ್ರಾರಂಭ ಆದಂತ ನನ್ನ ಈ ಒಂದು ಧರ್ಮ ಜಾಗೃತಿ ಯಾತ್ರೆ ಏನಿದೆಯಲ್ಲ, ಎಲ್ಲಿ ಹಿಂದೂ ಸನಾತನ ಧರ್ಮ ನೋಡಿ ಓಟ್ ಹಾಕೋರಿರ್ಲಿಲ್ಲ, ಅಲ್ಲಿ ಬರೇ ತಮ್ಮ ಜಾತಿಯ ಒಬ್ಬ ನಾಯಕ ಆಗ್ಬೇಕು, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಲ್ಪನೆ ಇರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ಇವತ್ತು ಕೇಸರಿ ಧ್ವಜ ಹಾರ್ತಾ ಇದೆ. ಯಾಕೆ ಧರ್ಮದ ಅವಶ್ಯಕತೆ ಇರುತ್ತೆ? ನಾವೇನೇ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆ, ಎರಡೂವರೆ ತಾಸು ಅಲ್ಲಿ ಕಾಲ ಭೈರವನ ಲಕ್ಷ ದೀಪೋತ್ಸವದಲ್ಲಿ ನಮ್ಮ ಗುರುಗಳು ಅಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳು ಕರ್ಕೊಂಡಿದ್ದಾರೆ. ಎಲ್ಲ ಕಡೆ ಲಕ್ಷ ದೀಪೋತ್ಸವ, ದೀಪ ಬೆಳಿಗ್ಗೆ ಅವ್ರೊಡನೆ ಎಲ್ಲ ಅಡ್ಡಾಡಿ ಎಲ್ಲ ಪೂಜೆ ಪುನಸ್ಕಾರ ಮುಗಿಸಿ ಕೊನೆಗೆ ಹೋಗೋ ಮುಂದೆ ಹೇಗೆ ನಡೆದಿದ್ದಾರೆ ನಿಮ್ಮದು ಹಿಂದೂ ಸಮಾಜದ ಜನಜಾಗೃತಿ ಅಂದಾಗ ಬಹಳ ಅದ್ಭುತ. ಅವರನ್ನ ಎಲ್ಲೂ ರೊಕ್ಕ ಖರ್ಚು ಮಾಡಿಲ್ಲ, ದಾವಾ ಕರೆದಿಲ್ಲ, ವಿಶೇಷ ಜೀಪ್ ಕೊಟ್ಟು ಕಳಿಸಿಲ್ಲ, ಯಾರಿಗೂ ದಾರು ಕೂಡಿಸಿಲ್ಲ, ಅಥವಾ 10-15 ಸಾವಿರ ಜನ ಕೂಡ್ಲಾಕತ್ತಾರ ಅಂತ ಹೇಳಿದ. ಅವ್ರು ಎಷ್ಟು ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರು. ಮತ್ತೆ ಕೂಡ್ಲಾರ್ದೆ ಏನ್ ಮಾಡ್ತಾರೆ, ಅವ್ರಿಗೂ ಈಗ ಗರ್ಜು ಬಂದೈತಿ ಅಂತ ಅದು ಗೊತ್ತಾಗ್ಬಿಟ್ಟೈತೆ ಜನರಿಗೆ. ಹಿಂದುತ್ವ ಉಳಿಯಿಲ್ಲ ಅಂದ್ರೆ ಭಾರತ ಉಳಿದಿಲ್ಲ ಅನ್ನುವಂಥದ್ದು. ಇವತ್ತು ಧರ್ಮವನ್ನ ನಾವು ರಕ್ಷಣೆ ಮಾಡದೇ ಇದ್ರೆ, ನಾವು ಯಾವುದೋ ಗ್ಯಾರಂಟಿಗೆ ಕರೋನಾದಾಗ ನಮ್ಗೆ ಎಲ್ಲ ಪಾಕಿಟ್ ಹಂಚ ಅಂತ ಹೇಳಿ ಓಟ್ ಹಾಕೋತ ಹೋಗಿದ್ದಾರೆ. ಕರೋನಾ ಗಿಡಕ್ಕಿಗೆ ಓಟ್ ಹಾಕ್ತಾರ ಅಂದಾಗಲೇ ನೀವು ತಕ್ಕೊಳ್ಬಿಟ್ಟೆ. ನಾವಿಲ್ಲಿ ನೀವು ಗ್ಯಾರಂಟಿ ಕೊಡ್ತಾರಂದ್ರೆ ಬಿಡ್ತಾರೆ. ನಾನು ಬಿಹಾರದಾಗ ಏನ್ ಹೇಳಲ್ಲಿ ಒಬ್ಬ ಪಾರ್ಟಿ ಲೀಡರು ಎಲ್ಲಾ ಫ್ಯಾಮಿಲಿಯವ್ರಿಗೂ ಒಂದು ನೌಕರಿ ಕೊಡ್ತೀನಿ ಅಂದ. ಏನಂತಂದ, ಪ್ರತಿಯೊಂದು ಕುಟುಂಬ ಒಂದು ನೌಕರಿ ಕೊಡ್ತೇನೆ ಅಂದ. ಯಾಕೆ 4 ಲಕ್ಷ ನೌಕರಿ 10 ಲಕ್ಷ ಹಂಗೇನು ಗಂಟೇನು ಹೋಗುದು ಮುಂದೆ ಸುಮ್ಕೊಡ್ರಪ್ಪ, ನೀ ಸುಮ್ಕೊಡ್ರಿ, ನೀ ಕುಡಿದು ಬಂದು ಏನು ಮಾತಾಡೋದು ಸುಮ್ಕೊಡ್ರಿ. ನೋಡಿ ಇವತ್ತ ಎಷ್ಟು ಬುದ್ಧಿ ನೋಡ್ರಿ. ಅವ್ರು ಬಹಳ ಹಿಂದುಳಿದವ್ರು, ಬಿಹಾರ ರಾಜ್ಯದವ್ರು. ಅಲ್ಲಿ ಬರೀ ಗುಂಡಾಗಿರಿ ಇತ್ತು. ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರ ಸೂತ್ರ ಕಂಡು ಹಿಡಿದ್ರು. ಒಂದು 2 ರಾಜ್ಯದಾಗ, ಒಂದು ಮುಲಾಯಂ ಸಿಂಗ್ ಯಾದವ್, ಒಂದು ಲಾಲು ಪ್ರಸಾದ್ ಯಾದವ್. ಏನಪ್ಪ ಅಂದ್ರ ಹಿಂದೂಗಳೆಲ್ಲ ಹೊಡಿದ್ರು. ಯಾದವರು ಮೇಜರ್ ಕಮ್ಯುನಿಟಿ, MY ಅಂತ ಮಾಡಿದ್ರು. ಎಂ ಅಂದ್ರ ಮುಸ್ಲಿಮರು, Y ಅಂದ್ರ ಯಾದವ್. ಇವೆರಡು ಓಟ್ ಬಂದ್ರೆ ಸರ್ಕಾರ ಬರ್ತಿತ್ತು. ಆರಾಮ್ ಮುಖ್ಯಮಂತ್ರಿಯಾಗಿ ಎಲ್ಲ ಮಸೂದಿಗಳು ಕಟ್ಟಲಿಕ್ಕೆ, ಸ್ಮಶಾನಗಳು, ಭೂಮಿ ಬೇಕಾದಷ್ಟು ಅವ್ರು ಏನ್ ಬೇಡ್ತಾರ, ಅವ್ರ ದನ ಬೇಕಾದಷ್ಟು ಗೋಗಳನ್ನು ಕಡಿಲಿ, ಈ ರೀತಿ ಒಂದು ವಾತಾವರಣ ಇದ್ದಂತ ಉತ್ತರ ಪ್ರದೇಶ, ಬಿಹಾರ್ ಇವೆಂದೂ ಅಲ್ಲಿ ಹಿಂದುತ್ವ ಬರುವುದಿಲ್ಲ ತಿಳ್ಕೊಂಡಿದ್ರು.
ಆಗ ಬಂಧುಗಳ ಮೊನ್ನೆಯ ಚುನಾವಣೆ ನೋಡಿದ್ರೆ ಜನ ಹೆಂಗ ಗಾಳಿ ಎಷ್ಟೇ ಗ್ಯಾರಂಟಿ ಕೊಡ್ತೀನಂದ್ರು ಗ್ಯಾರಂಟಿ ನೋಡ್ಲಿಲ್ಲ. ಅವ್ರಿಗೆ ಯಾವ ಗ್ಯಾರಂಟಿ ಬೇಕಾಗಿದೆ ಅಂದ್ರೆ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಆಸ್ತಿ ನೀಡಬೇಕು. ನೀವು ಒಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ಅಧ್ಯಕ್ಷ ಭಾಷಣ ಮಾಡ್ತಾನೆ ಇಲೆಕ್ಷನ್ದಲ್ಲಿ ಏನಂತ ಹೇಳಿ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಹಿಂದೂಗಳ ಮನೆಯ ಹಕ್ಕು, ಅವರಲ್ಲಿರುವ ಬಂಗಾರ, ರೊಕ್ಕ, ಭೂಮಿ ಎಲ್ಲ ಕಸ್ಕೊಂಡು ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿ ಮೂಪರ್ ಭಾಷಣ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಕಾರಣ ಏನಂದ್ರೆ ಈ ದೇಶನಾಗ ಮುಸ್ಲಿಮರು ಅಟ್ಟೆ ಹೋಗಿ ಹಾಕಿದ್ರೆ ಉಳಿದವರು ಹೋಗಿ ಬೇಡ ಅನ್ನುವಂಥ ಕೆಟ್ಟ ಸಂಸ್ಕೃತಿ ಬಂದಿದೆ. ಯಾಕಂದ್ರೆ ನಮ್ಮಲ್ಲಿರುವಂತ ಜಾತಿ ವ್ಯವಸ್ಥೆ, ಆ ಜಾತಿ ವ್ಯವಸ್ಥೆ ಲಾಭ ತಗೊಂಡು ಇಷ್ಟು ದಿವಸ ಇವರು ಅಧಿಕಾರ ಮಾಡಿದ್ರು, ಮಜಾ ಮಾಡಿದ್ರು. ಆದ್ರೆ ಇವತ್ತು ಜನ ಜಾಗೃತಿಯಾಗಿ ಯಾರು ಒಂದು ಕಾಲಕ್ಕೆ ಕೇಸರಿ ಹಾಕೊಳ್ಳಿಕ್ಕೆ ನಾಚ್ತಿದ್ರು, ಇವತ್ತಿ ಹಚ್ಕೊಳ್ಳಕ್ ನಾಚ್ತಿದ್ರು, ಕೇಸರಿ ತಿರ್ಕಾಯಿ ಇಟ್ಕೊಳ್ಳಕ್ ನಾಚ್ತಿದ್ರು. ಆ ರೀತಿ ಒಂದು ಸಮಾಜ ನಿರ್ಮಾಣ ಆಗುವಂತದ್ದು ಈ ಎಲ್ಲಿ ಹಳ್ಳಿಯಾಗಿ ಹೋದ್ರು ಸಹಿತ ಮದ್ದೂರ್ನಾಗ ನಮ್ಮದು ಎಲ್ಲರೂ ಚಾ ಕೇಸರಿ ಅಲ್ಲಿ ಇಲ್ಲೇ ಇಲ್ಲ. ಅಲ್ಲಿ ಒಂದು JDS ಹೋಗ್ಬೇಕು, ಒಂದು ಕಾಂಗ್ರೆಸ್ ಯಾರೇ ಸೇರಿದ್ದು. ಈಗ ನಿನ್ನೆ ನಾನು ನಾಗಮಂಗಲಕ್ಕೆ ಹೋಗಿದ್ದೆ, ಒಂದು 7-8 ಸಾವಿರ ಜನ ಸೇರಿದ್ರು. ಏನು ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ಸ್ಟೇಜ್ ಇಲ್ಲ, ಮೈಕ್ ಇಲ್ಲ, ಒಂದು ಗಾಡಿ ಮೇಲೆ ನಿಂತು ಭಾಷಣ ಮಾಡಿದ್ದಾರೆ. ಈ ಎಲ್ಲ ಪರಿವರ್ತನೆ ಮಧ್ಯದಲ್ಲಿ ಏನು ಹಾನಗಲ್ ಕುಮಾರಸ್ವಾಮಿಗಳಂದ್ರೆ ಬಹುಶಃ ವೀರಶೈವ ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಕಟ್ಟದಂತ ಪೂಜೆ ಯಾರಪ್ಪ ಅಂದ್ರೆ ಇವತ್ತು ಹಾನಗಲ್ದ ಕುಮಾರಸ್ವಾಮಿಗಳು, ಶಿವಸಂಗಿ ಲಿಂಗರಾಜರು ಎಲ್ಲ ಅವತ್ತಿನ ಪುಣ್ಯಾತ್ಮ ಕೂಡಿ ವೀರಶೈವ ಲಿಂಗಾಯತರು ಒಂದಾಗಬೇಕು. ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ. ಆ ಕಲ್ಪನೆ ಇಟ್ಕೊಂಡು ಕುಮಾರಸ್ವಾಮಿಗಳು ಈ ಮಹಾಸಭಾ ಕಟ್ಟ. ಆದ್ರೆ ಇವತ್ತೇನಾದ್ರೆ ಈ ರಾಜ್ಯದಲ್ಲಿ ಕೆಲವೊಂದು ಸ್ವಾಮಿಗಳು ವೀರಶೈವರಂದ್ರೆ ಬೇರೆ, ಲಿಂಗಾಯತರಂದ್ರೆ ಬೇರೆ. ವೀರಶೈವರು ಅಂದ್ರೆ ಅವರು ಹೋಮ ಮಾಡ್ತಾರೆ, ಹವನ ಮಾಡ್ತಾರೆ, ಸಂಸ್ಕೃತ ಮಂತ್ರಗಳನ್ನು ಹೇಳ್ತಾರೆ, ಅದಕ್ಕೆ ಅವ್ರು ಬೇರೆ. ಲಿಂಗಾಯತರಂದ್ರೆ ಇನ್ನೂ ಕೆಲವು 2-3 ಮಂದಿ ಅದಾರ ಸ್ವಾಮಿಗಳು. ಲಿಂಗಾಯತರಂದ್ರೆ ಇಸ್ಲಾಂ ಲಿಂಗಾಯತ ಒಂದೇ. ಬಸವಣ್ಣನೂ 2 ಲಗ್ನ ಆಗಿದ್ದ, ಪೈಗಂಬರ್ನೂ 7 ಲಗ್ನ ಆಗಿದ್ದ. ಹೀಗಾಗಿ 2 ಲಗ್ನ ಆದವ್ರು ಇಬ್ರು ಒಂದೇ. ಮುಂದೇನ್ ಹೇಳ್ತಾರೆ, ಲಿಂಗಾಯತರು ಮಾಡಿಕೊಡ್ತೀವಿ, ಸಾಬರು ಮಾಡಿಕೊಡ್ತೀವಿ, ಅದಕ್ಕೆ ಲಿಂಗಾಯತರು ಇಸ್ಲಾಂ ಒಂದೇ. ಇಸ್ಲಾಂ ಅಂದ್ರೆ ಶಾಂತಿ. ಇದು ನಮ್ಮ ಸಿದ್ದರಾಮಯ್ಯ ಹೇಳ್ತಾರೆ. ಯಾವ ಹಾಲ ಮತ ಸಮುದಾಯದವರು ಪೇಟ ಸುತ್ತಲಕ್ ಬಂದ್ರೆ, ಬಂಡಾರ ಹಚ್ಕೊಳಕ್ ಬಂದ್ರೆ ಇಟ್ಕೊಂಡು ಬಗಿತಾರೆ. ಸಾಬ್ರದು ಕಪಿ ಹಾಕ್ಲಕ್ ಬಂದ್ರೆ ಅವ್ರೇನಂತ ಗೊತ್ತೈತೆ, ಮುಸಲ್ಮಾನರು ಮುಲ್ಲಾಗಳು ಇವರೆಲ್ಲ ನಾರಾಯಣ ಮಕ್ಕಳು ಈ ನಿದ್ರುಗೊಳ್ತಾರೆ. ಯಾಕಂತ ಗೊತ್ತೈತನೋ, ತಮ್ಮ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ, ನಮ್ಮ ಬಗ್ಗೆ ಇರ್ತೈತಿ. ಇವರೆಲ್ಲ ಹೋಗಿ ಸಲ ಮಾಡ್ತಾರೆ. ನಿಮ್ಮ ಮಕ್ಕಳು ಒಬ್ಬ ಮೌಲ್ವಿ ಭಾಷಣ ಮಾಡ್ತಾನ, ಹೆಂಗ್ ಮಾಡಿದ್ವಿ ಕರ್ನಾಟಕದಲ್ಲಿ ನಾವು ಬಿಜೆಪಿ ಭಗವದ್ಗೀತೆ ಹೆಂಗ್ ಕಿತ್ತು ಹೋಗಿಸ್ಬಿಟ್ಟಿವಿ. ಈಗ ಹಮಾರ ಸರ್ಕಾರ ಹೈ, हमारा सिद्धरामैया है, डीके साहब हमारा है, जमीर साहब हमारा है, तुम्हारा क्या है? ನೀವು ಹಲಕಿಸುವ ನೋಡ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ. ಇವತ್ತ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎಂದು ಆಗುದಿಲ್ಲ. ಇದನ್ನು ನಿಮ್ಮ ತಲೆಯಾಗ ನೀವು ಬಿಟ್ಟು ಬಿಡಿದ್ರು. ಅವ್ರು ಎಷ್ಟು ಶಾಣೆ ಅದಾರ ನೋಡು, ನಿಮ್ ಜೋಡನೆ ಇರ್ತಾರ, ಬೈಯಾತಾರ,
ರಂಜಾನ್ ಕರೆದು ಸುರ್ಗುಂಬ ಕೊಡಿಸ್ತಾರ. ನೀವು ಹೇಳೋಂಥವ್ರಿಗೆ ಅಂತ ವೋಟ್ ಹಾಕಂದ್ರೆ ಹಾಕ್ತಾರ ನೋಡಿ ಯಾರು. ಲಕ್ಷ್ಮಣ ಸವದಿ ಅಂತ ಒಬ್ರು MLA ಗೊತ್ತೇನ. ಒಮ್ಮೆ ಬಿಜೆಪಿಗೆ ಇದ್ದಾಗ ಒಂದು ನಾವು ಮಾತಾಡ್ಕೊಂಡು ಕೊಟ್ಟಿದ್ವಿ. ಏನ್ ನೋಡ್ರ ನೀವು ಸಾಗರ ಹೊಟ್ಟೆ ಬ್ಯಾಡ ಇರ್ತೀರಿ, ಪುರ್ಕಾ ಬುಟ್ಟಿ ಹೋದು ಪುರ್ಕಾದವರು ಗಡಬಡ ನಮ್ಮ ಬಳಿ ಬರಬೇಡ್ರಿ, ಓಟ್ ಹಾಕ್ಬಾರ್ದಿರ್ತೀವಿ. ಅವ್ರು ಮಾತಾಡ್ತಾರೆ ಹಾಕೋದಿಲ್ಲ, ಸುಮ್ಮನೆ ಟೆನ್ಷನ್ ಯಾಕೆ. ನಮ್ಮಂದಿಲ್ಲ ಹೊರಗಿಂದ ಸುಳ್ಳು ಅವ್ರು ನೋಡಕ್ ಹೋಗುದು ಭಯ ಭಯ. ಏನ್ ಲೆಟರ್ ಸಹಿ ಕರೋ ಏ ಕರೋ ಗಾಡಿ ಆರಾಮದಿ ನೋಡೋಕ್ ನಾ ನೀವು ಹೇಳಿದ ಕರೆಕ್ಟ್ ನೋಡ್ರಿ. ಆ ಥರ ಹೆಂಗಂದ್ರ ಎಷ್ಟು ನಾಲ್ಕರದಾರಿ ನಮ್ಮ ಮನ್ಯಾಗನೇ ಟ್ರ್ಯಾಕ್ಟರ್ ಡ್ರೈವರ್ ಅದಾರ. ಕಸ ತೆಗಿಯಕ್ಕೆ ನಾನು ತೋಟದಾಗೆ ಬರ್ತಾರ, ಒಬ್ಬ ಮಕ್ಕಳು ನಾನು ಓಟ್ ಹಾಕಿದ್ದೀನಿ. ಈಗ ಹೇಳಬಿಡು. ಈಗ ಮತ್ತ ಈಗ ಲಕ್ಷ್ಮಣ ಸವದಿ ನೋಡಿ ಓಟ್ ಹಾಕ್ಯಾರಲ್ಲ. ಬಿಜೆಪಿ ಸೋಲ್ಬೇಕು, ಹಿಂದೂಗಳು ಆಸೆ ಪಡಬಾರ್ದು, ಲಕ್ಷ್ಮಣ ಸವದಿ ಓಟ್ ಹಾಕ್ಯಾರ. ನಾ ಲಕ್ಷ್ಮಣ ಸವದಿ ಬಿಜೆಪಿ ಬಂದ್ರೆ ತಿಳ್ಕೊಡ್ರಿ, ಮತ್ತೆ ಸಾಲ ಓಟ್ ಹಾಕೋದೇ ಇಲ್ಲ. ಈಗ ಲಕ್ಷ್ಮಣ ಸವದಿ ಎಲ್ಲ ಗಡ್ಡ ಹಾಕೊಂಡು ಹಮಾರ ಭಯ ಲಕ್ಷ್ಮಣ. ನೀವು ತಿಳ್ಕೊರಿ, ಯಾವ ಕಾಲಕ್ಕೂ ಅವರು ದೇಶ ಧರ್ಮ ಮತ್ತೊಂದು ಧರ್ಮದವ್ರು ಅಣ್ಕಂಬರು, ನಾವು ಅಣ್ಕಂಬರಿಗೆ ಇರಬೇಕು, ಈ ದೇಶದ ಅನ್ನ ತಿಂತೀವಿ, ಭಾರತಕ್ಕೆ ನಾವು ನಿಷ್ಠೆ ಇರಬೇಕು, ಭಾರತದ ಸಂವಿಧಾನವನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಕೋತೀವಿ. ಒಬ್ಬ ಮುಸಲ್ಮಾನ್ ಹೇಳುವುದಿಲ್ಲ. ಇದನ್ನು ಮೊದಲು ಕಂಡುಹಿಡಿದವರು ಯಾರಪ್ಪ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944. ಅಂಬೇಡ್ಕರ್ ಬರೆದಾರ ಪುಸ್ತಕ ನೀವು ಹೋದ್ರೆ ಯಾರು ಶಾಣೆ ಇದ್ದವರು ಏನು ಬಹಳ ಜಾತ್ಯತೀತ ಅಂತ ಗೊತ್ತಿರಲ್ಲ ಈ ದೇಶನಾಗ. ಅವೆಲ್ಲ ಓದ್ಬೇಕಾ ಬುಕ್ಕ. ಅಂಬೇಡ್ಕರ್ ಬಹಳ ಸ್ಪಷ್ಟ ಹೇಳ. ಈ ಗಾಂಧಿ ಮತ್ತು ನೆಹರು ಇವರಿಬ್ರು ಖತರ್ನಾಕ್. ಈ ನೆಹರು ಓಟೆ ಬಿದ್ದಿದ್ದಿಲ್ಲ. 15 ಓಟದಾಗ 14 ಓಟ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಗೊಂಡಿದ್ರು ಪ್ರಧಾನಮಂತ್ರಿ ಆಗ. ಆ ಗಾಂಧಿ ಪ್ರೆಷರ್ ಮಾಡಿ ಇವನು ನೆಹರು ನಮ್ಮ ಪ್ರಧಾನಮಂತ್ರಿ ಮಾಡ. ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗಿದ್ರೆ ವಲ್ಲಭಭಾಯಿ ಪಟೇಲ್ ಒಂದು ಸ್ಪೀಚ್ ನಾಗ ಹೇಳ್ತಾರ. ಮೊದಲ ಅಂಬೇಡ್ಕರ್ ಅವರು ಬರ್ತಿದ್ದು ಹೇಳ್ತೇನೆ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಗೆ ಮತ್ತು ನೆಹರುಗೆ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಭಾರತವನ್ನ ವಿಭಜನೆ ಮಾಡುವುದು ತಪ್ಪು, ಭಾರತ ಅಖಂಡವಾಗಿರಲಿ. ಒಂದು ವೇಳೆ ನಿಮಗೆ ಅವರು ಜಾತಿಯ ಆಧಾರ ಧರ್ಮ ಆಧಾರದ ಮೇಲೆ ಪಾಕಿಸ್ತಾನ ಬೇಡ ಅಂತ ಮೊಹಮ್ಮದ್ ಅಲಿ ಜಿನ್ನಾ. ಒಂದು ವೇಳೆ ನೀವು ಭಾರತ ಪಾಕಿಸ್ತಾನಕ್ಕೆ ಎರಡು ದೇಶ ಮಾಡಬೇಕಾದ್ರೆ, ಇದು ಯಾರು ನಾ ಹೇಳಿದ್ದಲ್ಲ, ಇವ್ರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಭಾರತ ಪಾಕಿಸ್ತಾನ ಒಂದು ವೇಳೆ ನೀವು ವಿಭಜನೆ ಮಾಡುವುದಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತಹ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದೆ ಏನ್ ಹೇಳ್ತಾರೆ ಗೊತ್ತ ನೋಡಿ. ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರತ್ವವನ್ನ ಇರುವಂತಹ ಆ ಧರ್ಮದ ಪುಸ್ತಕದಲ್ಲೇ ಬರಲಿಲ್ಲ. ಅವ್ರು ಯಾವ ದೇಶದಲ್ಲಿರ್ತಾರ ಆ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ. ಅವರು ಯಾವಾಗಲೂ ಈ ದೇಶಕ್ಕೆ ಒಂದು ಸಮಸ್ಯೆಯಾಗಿಯೇ ಉಳಿಯುತ್ತಾರೆ. 1944 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕದ ಸ್ವಂತ ಅಂಬೇಡ್ಕರ್ ಬರೆದ ಪುಸ್ತಕ ಹೇಳ್ತಾರೆ. ಎಷ್ಟು ದೊಡ್ಡ ಮನುಷ್ಯ ಇರ್ಬೇಕು ಅಂಬೇಡ್ಕರ್. ಅವತ್ತಿನ ನಕಲಿ ಜಾತ್ಯಾತೀತರು ಇವರೆಲ್ಲ ಕೂಡಿ ಪಾಕಿಸ್ತಾನವನ್ನ ಧರ್ಮದ ಆಧಾರ ಮೇಲೆ ಹೊಡೆಕೊಟ್ರು. ಆದ್ರೆ ಈ ಗಾಂಧಿ ನೆಹರು ಕೂಡಿ ಇರ್ಲಿ ಬಾಯಿ ಅಂದು ಇಟ್ಕೊಂಡ್ರು. ಇವತ್ತು ನೀವು ಹಾನಗಲ್ದ ಒಂದು ಗಣಪತಿ ಕೂಡಿಸ್ತೀನಿ ಅಂದ್ರೆ ಅವರ ಮಸೂತಿ ಮುಂದೆ ಹೋಗ್ತೀನಿ ಅಂದ್ರೆ ಕಲ್ಲುಡಿತಾರೆ. ನಾನೇನು ಕೇಳಿ ನೀವು ಕೂತಂತ ಹಿಂದೂಗಳು ಕೇಳ್ತೀನಿ, ನೀವು ಯಾವ್ದಾರ ಅವ್ರು ಈದ್ಗಾಗ ಏನೋ ಈದ್ ಮೇಲಾದ್ರು ರಂಜಾನ್ದಾಗ ಯಾರು ಹಿಂದೂಗಳು ಕಲ್ಲು ಹೋಗ್ದಿರ? ಮಸೂದಿಗೆ ಅಂದ್ರೆ ಕಲ್ಲು ಹೋಗ್ದಿರ? ಗಣಪತಿ ಕಲ್ಲು ಹಿಡಿತಾರ, ಪೆಟ್ರೋಲ್ ಬಾಂಬ್ ಹಾಕಿ ಸುಡ್ತಾರ,
ಮನೆ ಮದ್ದೂರು ಇದು ಯಾವ ನೆನೆ ಹೋಗಿದ್ದ ನಾಗಮಂಗಲದಲ್ಲಿ 7 ಅಂಗಡಿ ಹಿಂದೂಗಳ ಅಂಗಡಿ ಹೋದ ವರ್ಷ ಬೆಂಕಿ ಹಚ್ಚಿ ಸುಟ್ಟು ಗಣಪತಿಯ ಮೆರವಣಿಗೆ ಮಾಡಿ ಕಲ್ಲು ಹೋಗುದು, ಪೆಟ್ರೋಲ್ ಬಾಂಬ್ ಅಂದ್ರೆ ಎಷ್ಟು ತಯಾರು ಮಾಡ್ಕೊಂಡಿದ್ರು ಅಂದ್ರೆ ಅವ್ರು 10-12% ಇದ್ರೇ ಈ ಸ್ಥಿತಿ ಇದೆ ಭಾರತಕ್ಕೆ. ಇನ್ನು ಅವ್ರಿಗೆ 40-45% ಆದ್ರಂದ್ರೆ ನೀವೇನು ತಿಳ್ಕೊಂಡಿರಲ್ಲ, ಭಾಳ ದೊಡ್ಡ ಮನೆ ಕಾರ್ ತಗೊಂಡಿವಿ, ಮಗಳಿಗೊಂದು ಕಾರ್ ತಗೊಂಡಿನಿ, ಮಗಳಿಗೊಂದು ಕಾರ್ ತಗೊಂಡಿನಿ, ಭಾಳ ನನ್ನ ಮನೆ ಅಂದ್ರೆ ನಾನು ಮನೆ ಕಟ್ಟೀನಿ, ಒಳಗೆ ಭಾಳಷ್ಟು ಬಂಗಾರ ಇಟ್ಟೀನಿ, ನನ್ನ ಮುಂದೆ ಯಾರು ಹೋಗ್ತಾರೆ ನೀವೇ ಅಷ್ಟೇ ಸ್ವಾರ್ಥಿಗಳಾಗಿ ಹಿಂದೂ ಧರ್ಮದ ಬಗ್ಗೆ ವಿಚಾರ ಇಲ್ಲ. ಇಲೆಕ್ಷನ್ ಬರೋಣನೆ ಹೋಗಿ ಅವ್ರಿಗೆ ವೋಟ್ ಹಾಕೋದು. ಕೆಲವು ಮಂದಿ ಅಂತರು ಏನು ಯಾರಿಗೆ ವೋಟ್ ಹಾಕಿದ್ರೆ ನಮ್ಗೇನು ಕೊಡ್ಬೋದು, ನಮ್ಮ ಮನೆ ಕಸ ನಾವೇ ಹೊಡಿಬೇಕು, ನಮ್ಮ ಹೇಳ್ತಾನೆ ಹೆಂಕಸ ನಾವೇ ಮಾಡಬೇಕು, ಮತ್ತೆ ಎಮ್.ಎಲ್.ಎ ಬಂದು ನಿಮ್ಮ ಹೆಂಕಸ ಮಾಡ್ತಾನೆ. ಈಗೇನೋ ಈಗ ಹಾಕಿದ್ರೆ ವೋಟ್ ಅವೇ ಬಂದು ನಿಮ್ಮ ಮನೆಯಾಗ ಹೆಂಕಸ ಮಾಡ್ತಾನೆ. ಯಾರು ಬಂದ್ರು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕು ಅಷ್ಟೇ ವಿನ ಅದನ್ನು ಬಿಟ್ಟು 40-45% ಆದ್ರೆ ನೀವೇನು ಕೂತು ಅಶಾರ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿರಲಿಲ್ಲ, ನಿಮ್ಗೆಲ್ಲ 30 ಹೊರಗೆ ಹಾಕಿ ಅವ್ರು ಒಳ್ಕೊಂಡಿರ್ತಾರೆ, ನೀವು ಅಲ್ಲಿ ಸಾಮ್ನ ಹೋಗ್ಬೇಕಾಗ್ತದೆ. ಇದು ಯಾತರ ಇದೆಲ್ಲ ಅದೇನು ಮಾಡಿದ್ಮೇಲೆ ನಾ ಗಟ್ಟಿಯಾಗಿ ಇವರು ಎಂದೂ ನಮ್ಗೆ ವೋಟ್ ಹಾಕೋವಲ್ಲಪ್ಪ. ಅಲ್ಲಿದೇನು ಮಸೂತಿಯೊಳಗೆ ಶುಕ್ರವಾರ ನಮಾಜ್ ಬಿದ್ದಾಗ ಫೈನಲ್ ಆಗ್ತೈತಿಲ್ಲ. ಬಿಜೆಪಿ ಕಟ್ಟ ಹಿಂದೂ ಲೀಡರ್ ಯಾರು ಅದರ ಅವನ ವಿರುದ್ಧ ತೋರಿಸ್ಬೇಕು, ಯಾರಿಗೆ ಹಾಕಿದ್ರೆ ಯಾರು ಗೆದ್ದು ಬರ್ತಾರ ಲೆಕ್ಕ ಹಾಕ್ತಾರ. ಇಟ್ಟು ದೊಡ್ಡ ಸಮಾಜ ಇಟ್ಕೊಂಡು ನಾವು ಪಂಚಮಸಾಲ ಬೇರೆ, ಬಣಿಂಜಿಗಾರ ಬೇರೆ, ವಾಲ್ಮೀಕಿಗಳು ಬೇರೆ ಬಡದಾಟ ಮಾಡಿ ನಾವು ತಪ್ಪು ನಿರ್ಣಯ ಮಾಡಿದ್ರಿಂದ ಏನೋ ಸುದೈವ ಈ ದೇಶದ್ದು. ನಾವೇ 10 ವರ್ಷ MP ಇದ್ದೆ. ಸೆಂಟ್ರಲ್ ಹಾಲ್ ಐತಲ್ವ, ಅಲ್ಲಿ ಕುಂಟಿರ್ತೀವಿ ಎಲ್ಲ MP ಗಳು, ನಾವು ಮಾತಾಡ್ತಿದ್ವಿ. ಯಾಕಂದ್ರೆ ನಾವು ಇದ್ದಾಗ ಸರ್ಕಾರ ವಾಜಪೇಯಿಯವ್ರದ್ದು 23 ಪಾರ್ಟಿಯ ಸರ್ಕಾರ ಇತ್ತು. 23 ಪಾರ್ಟಿನ ಸಮಾಧಾನ ಮಾಡಬೇಕು ವಾಜಪೇಯಿಯವರು. ಅದ್ರಾಗ ನಾನೊಬ್ಬ ಮಂತ್ರಿ ಆಗಿದ್ದೆ. ಅಲ್ಲಿ ನಾವು MP ಮಾತಾಡ್ತಿದ್ದೀವಿ, ಇನ್ನೆಂದು ಈ ದೇಶನಾಗ ಒಂದೇ ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನೇ ದೇಶದಲ್ಲಿ ಕೆಲವೊಂದು ಕಾನೂನುಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಅಯೋಧ್ಯ ರಾಮ ಮಂದಿರ ಕಟ್ಟುವುದು ಆಗುವುದಿಲ್ಲ, ಕಾಶ್ಮೀರದ 370 ತೆಗೆದಾಗುವುದಿಲ್ಲ. ಅದು ನಾವು ಏನು ಚಿಂತೆ ಮಾಡ್ತಿದ್ವಿ ಅವಾಗ MP ಆಗಿ. ಆದ್ರೆ ದೇಶದ ಜನ ಇನ್ನೂ ಜಾಗೃತಿ ಆದಾಗ ಹಾವೇರಿಗೆ ಎಂದೂ ಬಿಜೆಪಿ ಕೊಡಲತ್ತಿದ್ರು MP ಆಗೋದು. ನಾನು MP ಆಗೋಕ್ಕಿಂತ ಮುಂಚೆ ನನ್ನ ಮನೆ ಮ್ಯಾಗ ಮೆಣಸಿನಕಾಯಿ ಮನಿ ಬಿಜಿಯೊಳಗೆ ಸೌತ್ ಇವನ್ನೆಲ್ಲ ಮ್ಯಾಗ ಮೆಣಸಿನಕಾಯಿ ಹೊರದಿತ್ತು, ತೆಳಗ ಧನೇಜ ಕುಮಾರ್ ಇತ್ತು, ಧನೇಜ ಎಲ್ಲ ಮಕ್ಕಳಿತ್ತು. ನನಗೆ ಅಲ್ಲಿ ಮನೆ ಸಿಕ್ಕಿತ್ತು, ಬಸವರಾಜ ಪಳ್ಳಿ ಶೆಡಮರು ಅಲಾಟ್ಮೆಂಟ್ ನನಗೆ. ಅವರು ಒಮ್ಮೆ ಜನತಾದಳದಿಂದ ಬಂದಿದ್ದು ಬಿಟ್ರೆ ಬಹುಶಃ ಇಲ್ಲಿ ಯಾರ ಸನದಿ ಅಲ್ಲ IG ಸನದಿ ಏನಂದ್ರೆ MP ಇತ್ತು. ಅವತ್ತೇನೋ ಪಾರ್ಲಿಮೆಂಟ್ನಾಗ ಅಟ್ಯಾಕ್ ಆಯ್ತಲ್ಲ, ಸಂಜೆ ನಾವು ಕೂಡ ಹೋಗಿ ಪಾರ್ಲಿಮೆಂಟ್ ಅನೆಕ್ಸ್ ಒಳಗೆ ರೊಕ್ಕ ತಗೊಳಕತ್ತಿದ್ವಿ. ನಮ್ಮ ಪಗಾರ ಒಮ್ಮೆ ಪಟಾಕ್ಷ ಹಾಡ್ಸಂಡ್ ಡಾಮ್ ಚಾಲು ಆಯ್ತು. ನಮ್ಮ SBI ಬ್ಯಾಂಕಿನ ಇದು ಸ್ಟ್ರಾಂಗ್ ರೂಮ್ ಒಳಗೆ ಹೋಗಿ ಕುಂಡ್ರಿಸಿ ಆಯ್ತು ನಮ್ಗೆ. ಅವಾಗ ಪಾರ್ಲಿಮೆಂಟ್ ಖಾಲಿ ಆದ ದಿವಸ ನಾನು ಹುಟ್ಟೋಗೈತಿ. ಅವಾಗಿನ ಪರಿವರ್ತನೆ ಹಾವೇರಿ ಲೋಕಸಭಾ ಬಿಜೆಪಿ ಆಗಬೇಕಾದ್ರೆ ಹಿಂದೂಗಳು ಈ ದೇಶದಲ್ಲಿ 303 ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡಬೇಕಾದ್ರೆ ಹಿಂದೂಗಳು ಒಂದಾದ್ರೆ ಕೈ ಸಾಧ್ಯ ಆಯ್ತು, ಈ ಕಡೆ ಒಂದು ಆಗ್ತಿರ್ಲಿಲ್ಲ. ಒಂದಾಗಿದ್ದಕ್ಕೆ ನಮ್ಮನ್ನ ಸುರಕ್ಷಿತ ಈ ದೇಶನ ಹಿಂದೂಗಳಿಗೆ. ಇಲ್ಲಂದ್ರೆ ನಮ್ಮ ದೇಶದ ಪರಿಸ್ಥಿತಿ ನೋಡ್ಲಿ. ಬಹಳ ಮಾತಾಡ್ತಾರೆ ಇವತ್ತು ದಲಿತರಿಗೆ ಬಿಜೆಪಿ ಮೋಸ ಮಾಡಿದ್, ಏನು ಮೋಸ ಮಾಡಲಾರ್ದಂತಂದ್ರೆ ನರೇಂದ್ರ ಮೋದಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿ ಒಳಗೆ ಸಂವಿಧಾನ ಬರೆದ ಪುಣ್ಯಾತ್ಮಗೆ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ. ವಿಮಾನದಾಗ ಅವರು ಪಾರ್ಥಿವ ಶರೀರ ತರಲಾಕ ಮುಂಬೈಗೆ ವಿಮಾನದ ಖರ್ಚು ಕೊಡಲಿಲ್ಲ. ಸ್ವತಃ ಅಂಬೇಡ್ಕರ್ ಮನೆಯಾಗ ಕಾರ್ ಮಾರಿ ಇಂಡಿಯನ್ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಅವರ ಪಾರ್ಥಿವ ಶರೀರ ಒಂದೆಲ್ಲೋ ಒಂದು ಮೂಲೆ
ಚೌಪಾಟಿ ಒಳಗೆ ಅಂತ್ಯಕ್ರಿಯೆ ಮಾಡೋದಂತ ದುಷ್ಟ ರಾಜಕಾರಣಿಗಳು ಅಂಬೇಡ್ಕರ್ನ ಯಾಕೆ ದೋಷ ಮಾಡೋದಂದ್ರೆ ಅಂಬೇಡ್ಕರ್ ಸತ್ಯ ಹೇಳಿತ್ತಂತದ್ದು. ಅವರೆಂದೂ ಸಹ ಕಾಂಗ್ರೆಸ್ನ ಬೆಂಬಲಿಸಲಿಲ್ಲ. ಅದೊಂದು ಉರಿಯುತ್ತಿರೋ ಮನೆ, ನೀವು ಯಾರು ಹೋಗಬೇಡ ಅಲ್ಲಿ ನಮಗೆ ಭವಿಷ್ಯ ಇಲ್ಲ ಅಂತ ಹೇಳುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಏನ್ ನಡೆದೈತಿ ದೇಶನಾಗ? ಏನ್ ನಡೆದೈತಿ ಇವತ್ತು? ಅಂಬೇಡ್ಕರ್ ಹೇಳಿದ ಸತ್ಯ ಆಗ್ಲಕತ್ತಿತ್ತು ಇಲ್ಲ? ಎಲ್ಲರಿಗೂ ಒಂದು ಜಗತ್ತಿನಾಗ ಹೇಳ್ಬೇಕ, ನಾವು ಮುಸಲ್ಮಾನರು ಈ ಜಗತ್ತು ಗಲ್ಫ್ ಕಂಟ್ರಿಯಾಗ ಅವ್ರ ಕಾಯ್ದೆ ಬೇರೆ ಅದಾವ, ಅದಕ್ಕೆ ಬರೋಬ್ಬರಿ ಅದಾರ. ಜರ್ಮನ್ದಾಗ, ಜಪಾನ್ದಾಗ, ಅಮೇರಿಕಾದಾಗ, ಸ್ವಿಟ್ಜರ್ಲ್ಯಾಂಡ್, ಇಟ್ಲಿ ನೋಡಿ. ನಿನ್ನೆ ಇಟ್ಲಿ ಪ್ರಧಾನಮಂತ್ರಿ ಬುರ್ಕಾ ಬ್ಯಾನ್ ಮಾಡ್ಯಾರ. ಯಾವ ಇಲ್ಲಿಗಲ್ ಮಸೂದಿ ಅದಾವ ಎಲ್ಲ ಕೆಡಬೇಕಂತ ಆರ್ಡರ್ ಮಾಡ್ಯಾರ. ಎಲ್ಲಿ ಶಾಂತಿಯಿಂದ ಇಲ್ರಿ, ಯಾವ ದೇಶನಾಗೂ ಶಾಂತಿಯಿಂದ ಇಲ್ಲ. ಇವತ್ತು ಲಂಡನ್ ನೋಡ್ರಿ, ಅಮೆರಿಕದ ಒಂದು ಯಾವುದೋ ನಗರದ್ದು ಮೇಯರ್ ಆಗ್ಯಾನ. ಮೇಯರ್ ಆದ ದಿವಸನೇ ಪಾಕಿಸ್ತಾನ ಜೆಂಡ ಹಾಕ್ಯಾರ. ವಿಧಾನಸಭೆ ಒಳಗ ಒಬ್ಬ ರಾಜ್ಯಸಭಾ ಸದಸ್ಯ ರಾಜ್ಯಸಭೆ ಗೆಲ್ತಾನ. ಗೆದ್ರೆ ಯಾರಿಗೆ ಜೈಕಾರ ಹಾಕ್ಬೇಕು? ಅವನಿಗೆ ವ್ಯಕ್ತಿಗೆ ಹಾಕ್ರಿ, ಅದು ಕಾಂಗ್ರೆಸ್ಗೆ ಹಾಕ್ರಿ. ಪಾಕಿಸ್ತಾನ ಎದ್ದು ಬರ್ತದೆ ಇಲ್ಲಿ? ಪಾಕಿಸ್ತಾನ MLA ಹೋಗ್ಬೇಕಾಗ್ಯಾರ ಅವನಿಗೆ? ಇಲ್ಲೇ ತಾಲೂಕದಾಗ ತೋರಿಸಿದ್ರೆ ಏನಾಗಿ ಬರ ಯೂನಿಯನ್ ನೋಡಿ ಜೈಕಾರ ಹಾಕ್ತಾರ ಅಂತ ಅವ್ನು. ಇದು ಸೆಟೈತೆ ಅಂದ್ರೆ ಕೋಲ್ಡ್ ಸ್ಟೋರೇಜ್. ನಾವು ವಿಧಾನಸಭೆದಾಗ ಹೇಳಿದೆ ಸ್ಪೀಕರ್ಗೆ, ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವಿಸಿ ತಾಯಿಗಂಡ ನನ್ನ ಮಕ್ಕಳು, ಹರಾಮ್ಖೋರ್ ನನ್ನ ಮಕ್ಕಳು ಪಾಕಿಸ್ತಾನದಿಂದ ವಿಚಿತ್ರ ಎತ್ತೈತಂದು ನೋಡಿದ್ರ ಒಳಗ ಮುಸ್ಲಿಂ ಲೀಡರ್ಗಳು ಅಲ್ಲಿ ಕೊಂಚ ನಡೆಸಿದ್ರು. MLA ಬಸವರಾಜ ರಾಯರೆಡ್ಡಿ ಅಥವಾ ಧೀಮಂತ ನಾಯಕನ MLA ಪಾಯಿಂಟ್ ಆಫ್ ಫಾದರ್ ಅಂತ ಏನ್ ಹೇಳ್ತಂತ ಕೇಳಿದ್ರೆ, ಯತ್ನಾಳು ಈ ರೀತಿ ಅವ್ರಿಗೆ ಬೈದಿದ್ದು ತಪ್ಪು, ಇದು ಪಾರ್ಲಿಮೆಂಟ್ ಶಬ್ದ ಅನ್ಪಾರ್ಲಿಮೆಂಟರಿ ಅಂತ ಏನೋ ಹೇಳಿದ್ರ, ಈ ಸುಮ್ಕೊಂಡ್ರಪ್ಪ ನಿನ್ಗೇನು ಗೊತ್ತೈತಿ, ನಿನ್ಗಂತ ಸಾಹೇಬರಿಗೆ ಹುಟ್ಟುವಾಗ ಮಾತಾಡ್ಬಿಡ್ತಾರೆ. ಅವಾಗ ಪಾಪ ನಾ ಸ್ಪೀಕರ್ ಇಟ್ಟಿಗೆ ಆದ್ರೆ ನಾನು ಹೆಸರೋತೀನಿ, ಯಾಕೆ ಮುಸ್ಲಿಂ ಇದ್ರು ಹೇಳ್ತಾನೆ, ರಾಯರೆಡ್ಡಿಯವರಿಗೆ ಸುಮ್ಕೊಂಡ್ರಿ, ಯತ್ನಾಳ್ ಪಾಕಿಸ್ತಾನಕ್ಕೆ ಏನು ಬೈತಾರೆ ಮತ್ತು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟವ್ರಿಗೆ ಯಾವ ಶಬ್ದಗಳನ್ನು ಬೈದ್ರು ಸಹಿತ ಅದು ಅನ್ಪಾರ್ಲಿಮೆಂಟರಿ ಅಲ್ಲ, ಪಾರ್ಲಿಮೆಂಟರಿ ಅಂತ ಹೇಳಿ ನಾನು ದಾಖಲೆ ಮಾಡ್ತೇನೆ ಅಂತ ಇತಿಹಾಸ ನಾ ಬಾಯಿಗೆ ಬಂದಂಗೆ ಬೈದೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ದೇಶ, ನಮ್ಮ ಧರ್ಮದ ಬಗ್ಗೆ ನಾವು ಜಾಗೃತಿ ಆಗ್ತಿರ್ತೇವೆ. ಇವತ್ತು ನೋಡ್ರಿ, ವಿಶ್ವಗುರು ಬಸವಣ್ಣನ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇರ್ತೀವಿ. ನಾವು ಕೇಳ್ತೀನಿ, ಲಿಂಗಾಯತ ಧರ್ಮ ಬಸವಣ್ಣ ಯಾವಾಗ ಸ್ಥಾಪನೆ ಮಾಡಿದ್ರು? ಪ್ರಥಮ ಜಗದ್ಗುರು ಯಾರು ಇಲ್ಲ. ಆ ಜಗದ್ಗುರು ಮತ್ತು ಆ ವ್ಯವಸ್ಥೆ ವಿರುದ್ಧ ಇವರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದ್ರು ಹೊರತು ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ, ಅಂದ್ರೆ ಅಲ್ಲಮ ಪ್ರಭುಗಳ ಅಂದ್ರೆ ಸ್ಪೀಕರ್ ಇದ್ದಾರೆ ಪಾರ್ಲಿಮೆಂಟ್ನಾಗ, ಅವ್ರು ಯಾರು ದಲಿತರಾದಂತ ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ಅವ್ರದ್ದು ಮೊದಲ ಪಾರ್ಲಿಮೆಂಟ್ ಜಗತ್ತಿನಲ್ಲಿ ಪ್ರಾರಂಭ ಆಗಿದ್ದೇನೆ ಅಂದ್ರೆ ಅನುಭವ ಮಂಟಪ. ಇವತ್ತು ಬಸವ ಕಲ್ಯಾಣದಲ್ಲಿ ಆ ಅನುಭವ ಮಂಟಪದಲ್ಲಿ ಒಂದು ಮಸೂದಿ ತಯಾರಾಗಿದೆ, ಪೀರ್ ಭಾಷಾ ದರ್ಗಾ. ಅಲ್ಲಿ ಗೋಗಳ ಹತ್ಯೆ ಆಗ್ತದೆ, ಅಲ್ಲೇ ಭಾಗಿ ಸ್ವಾಮಿಗಳು ಅಲ್ಲೇ ಇದ್ರು. ಒಂದು ದಿವಸ ಕೋಣೆ ತಂಬುದಿಲ್ಲ, ಅದನ್ನು ಮುಕ್ತ ಮಾಡಿಕೊಡ್ರಿ. ಅಯೋಧ್ಯ ರಾಮ ಮಂದಿರ ಹೆಂಗೆ ನಾವು ಬೇಡಿಕೆ ಇಟ್ವಿ ಹಂಗೆ ಅನುಭವ ಮಂಟಪ ಮುಕ್ತ ಮಾಡಿಕೊಡ್ರಿ ಅಂತ ಅವ್ರಿಗೆ ಬಾಯಿ ಇಲ್ಲ. ಅವರು ಬಂದು ಹೊಗಳ್ತಾರೆ ಯಾರನ್ನ? ಸಿದ್ದರಾಮಯ್ಯನವ್ರನ್ನ. ಅವರು ನಿಧಿ ಒಳಗ ಯಾರದಾರ? ಬಸವಣ್ಣ ಅದಾರ. ನಾ ಹೇಳಿದೆ ಅವ್ರ ನಿಧಿ ಒಳಗೆ ಬಸವಣ್ಣ ಇಲ್ಲ, ಮೊಹಮ್ಮದ್ ಪೈಗಂಬರ ಬಂದ ಅಂತ ಹೇಳಿದೆ. ಬಸವಣ್ಣ ಎಲ್ಲಿ ಬರ್ತಾನೆ? ಸಿದ್ದರಾಮಯ್ಯ ಬಸವಣ್ಣ ಮೊನ್ನೆ ಅವ್ರು ಸುಮ್ಮ ಅವನು ಫೋಟೋ ಹಾಕಿದ್ರಂತ, ಅದಕ್ಕೆ ಅಭಿನಂದನೆಗಳ ಸಲುವಾಗಿ ಲಿಂಗಾಯತರನ್ನು ಬೇರೆ ಮಾಡಿ ವ್ಯವಸ್ಥಿತವಾಗಿ ನಕ್ಸಲೈತರ ಸ್ವಾಮಿಗಳಾಗ್ಬಿಟ್ಟ. ಅವ್ನು ನಿಜಮಾನಂದ ಸ್ವಾಮಿಗೆ ಹೇಳಿದೆ, ಗೋವಿನ ಶಗಲಿಂದಲೇ ಯಾಕೆ ವಿಭೂತಿ ಮಾಡಬೇಕು, ಗೋವನ್ನೇ ಯಾಕೆ ನಾವು ಪೂಜೆ ಮಾಡಬೇಕು ಅಂತ ಕೇಳ್ದ ಸ್ವಾಮಿ. ಬೇಡ ಕೊನೆ ಗೋ ಮಾಡ ವಿಭೂತಿ ಅದಕ್ಕೆ ಬೇಡ. ನಿಜ, ಎಸ್
ಹಂದಿ ಅಥವಾ ನಾಯಿಯಿಂದ ತಯಾರು ಮಾಡಿ ಹಚ್ಚುವ. ಮತ್ತೆ ಇಲ್ಲಿ ಮಾತಾಡಬೇಕಲ್ಲ, ಕಲೆ ಸ್ವಾಮಿಗಳು ಏನು ಅದೇ ಮಾತಾಡ. ಕಲೆ ಸ್ವಾಮಿಗಳು ಹೇಳಿದ್ದೇನು, ನಮ್ಮ ಧರ್ಮ ಇವತ್ತು ಎಷ್ಟು ನಮ್ಮ ಎಲ್ಲ ಗುರುಗಳು ಎಷ್ಟು ಚಂದ ಮಾತಾಡ್ತಾರೆ. ನೀವು ಧರ್ಮ ಸನಾತನ ಧರ್ಮ ಬಿಟ್ಟು ನೀವು ಯಾರು ಬೇರೆ ಇಲ್ಲ. ವೀರಸವರು ಆ ಕಡೆ ಹೋದ್ರೆ ವೀರಸವ್ರ ಇಲ್ಲಿ ಮೈಸೂರು ಭಾಗದಾಗ ಅಲ್ಲಿ ಶೈವ ಅದೇ ಸಮಯ ಶೈವ ತಿಳ್ಕೊಂಡಿರ್ತಾರೆ. ನಾನು ಅದು ಬೇರೆ ಇರ್ತಾರೆ, ಇದು ಬೇರೆ ಇರ್ತಾರೆ. ಇವರೆಲ್ಲ ವ್ಯವಸ್ಥಿತವಾಗಿ ಹಿಂದೂ ಧರ್ಮದಲ್ಲಿ ಒಡಕ್ ತರಬೇಕು. ತಂದು ಇವ್ರ ಸ್ವಾಮಿಗಳು ಕೆಲವೊಂದು ಮಂದಿ ತಯಾರಾಗಿ ಬಿಟ್ಟಾರ. ಒಂದು 15 ಮಂದಿ ಸ್ವಾಮಿಗಳು ಅದಾರ. ಇಲ್ಲೊಬ್ಬ ಶನಿ ಹಳ್ಳಿ ಸ್ವಾಮಿ ಇರ್ತಾರೆ. ಅವ ಹೇಳ್ತಾನೆ, ಅದೇ ಹೇಳ್ತಾನೆ, ಲಿಂಗಾಯತ ಮುಸ್ಲಿಂ ಒಂದೇ. ಹಂಗಾದ್ರೆ ಲಿಂಗಾಯತೊಳಗೆ 4 10 ಲಗ್ನ ಆಗ್ತೀರನ್ರಿ? ಯಾರು ಲಿಂಗಾಯತೊಳಗೆ ಆಗ್ತದ? ನಂಗೆ ಲಿಂಗಾಯತೊಳಗೆ ಯಾರು ತಮ್ಮ ಸ್ವಂತ ತೆಂಗಿನ ಯಾರು ಲಗ್ನ ಆಗ್ತಾರನ್ರಿ? ಅವ್ರೆಲ್ಲ ಆಗ್ತಾರ. ಅವ್ರ ಧರ್ಮ ಹಂಗೈತಿ ಇರ್ಲಿ. ನಮ್ಮ ಲಿಂಗಾಯತೊಳಗ ಅಕ್ಕನ ಮಗಳನ್ನ ಆಗ್ತೀವಿ, ಹೌದಿಲ್ಲ? ಕಾಕನ ಮಗಳನ್ನ ಆಗ್ತೀವಲ್ರಿ. ಮತ್ತು ಹೆಂಗ ಇವರು ಧರ್ಮ ಕಟ್ತಾರೋ ಅದೇ ಅರ್ಥ ಆಗಲ್ಲ. ಅದಕ್ಕೆ ಬಂಧುಗಳೇ, ಮುಂದಿನ ದಿವಸಗಳು ಬೊಮ್ಮಾಯಿಗಳು ಪಾಪ ಅವರು ಬಹಳ ಜಾತ್ಯಾತೀತರಿದ್ರು. ನಾವು ಸ್ವಲ್ಪ ದಿವಸ ಜಾತ್ಯಾತೀತಿದ್ವಿ. ಈ ಮಕ್ಕಳು ಎಂದೂ ಓಟ್ ಹಾಕೋದು ಗಟ್ಟಿ ಆದ್ಮ್ಯಾಗ ಅವರು ಬಾರಿ ಗಟ್ಟಿಗೆ ಹಿಂದೂ ಪರ ಮಾತಾಡಕ್ಕೆ ಚಾಲೂ ಮಾಡ್ಯ. ಇಲ್ಲಾಂದ್ರೆ ನಾವು ತಲೆಗೆ ಅದೇ ಜಾತ್ಯಾತೀತ ಅನ್ಕೊಂಡು ಹೋಗೋಣ, ಅವ್ರದ್ದು ಏನು ಮಾಡುದು ಅದು ಮಾಡ್ಕೊಂಡು ಏನು ಮಾಡುದು, ನಮ್ಗೆ ಓಟ್ ಹಾಕೋದೇ ಇಲ್ಲ. ನಾ ಬಿಜಾಪುರ ಅದಕ್ಕೆ ಹೇಳ್ತೀನಿ, 1,25,000 ಹೋಗ್ತದವರು ಕೆಟ್ಟದವು. 1,25,000 2,80,000 ಮಾಡಿ ನಮ್ಮಲ್ಲಿ ದಲಿತರು, ಹಿಂದುಳಿದವರು, ವಾಲ್ಮೀಕಿಗಳು, ನಮ್ಮ ಅಂಬಿಗರ ಸಮಾಜ, ತೊಳವಾರ ಸಮಾಜ, ಹಳಸಿಕಾರರು, ಮಾಗರಡಿ, ಗೊಲ್ಲರು, ಎಲ್ಲ ಸಮಾಜದ ಎಲ್ಲರೂ ಒಂದು ಕಡೆ, ಸಾಕು ಒಂದು ಕಡೆ. ನಮ್ಮ ಜಾತಿನೇ ಇಲ್ಲ. 30,000 ನೀಡಿರ್ತದೆ ನಮ್ಮ ಹಿಂದೂ ಏರಿಯಾ ಮುಗಿದ್ರ. ಮುಂದೆ ಅಲ್ಲಿ ಬಂದು ಸಾಗರು ಒಳ್ಳೆ ಬಂದಾಗ 3,000 4,000 ಬಂದಿರ್ತಾರೆ. ಬೀಳ್ತಾನೆ ಏನ್ ಮಾಡ್ತಾರವರು? ಹಸಿರು ಗುಲಾಳಿ ಸ್ಕೀಮ್ ಹಾಕ ಗೌಡ ಹಾರೆ ಮುಂದಲ್ಲೊಬ್ಬ ಮನಗುಳಿಗೆ ಸಹಿತ ಅಲ್ಲೊಬ್ಬ ಹನುಮಪ್ಪ ಕೂತಾನ. ನಾ ಇಲೆಕ್ಷನ್ ವೋಟಿಂಗ್ ಮುಗಿದ್ ಕೂಡ ಹನುಮಪ್ಪನ ಮೇಲೆ ಕೂತ್ಬಿಡ್ತೀನಿ. ಅದು ಹನುಮಾನ್ ಚಾಲಿಸ ಓದಿ ನಿನ್ನ ಕೈಯಾಗ ಐತ್ ನೋಡು, ಧನಭಾಗ ಧ್ವಜ ಘೋಷಿಸೋದು ನಿನ್ನ ಕೈಯಾಗ, ಅವನ್ ತೆಗಿದು ನಿನ್ನ ಕೈಯಾಗ ಹೇಳಿ ಎದ್ದು ಬಂದ್ಬಿಡ್ತೀನಿ. ಅಲ್ಲಿಗೆ ಬಂದಿದ್ದಾಗ 3,000 ಬಂದಿರ್ತದೆ ನಾನು ಲೀಡ್. ಮುಂದೆ 7-8,000 ಮುಂದೆ ಲೀಡ್ ಆಗಿಬಿಡ್ತೈತಿ. ಬಾಬಾ ಜನ ಹಾಕ್ತಾವ. ಇಟ್ಟು ದೀಪ ಹಸಿರು ಬಣ್ಣ ಇದು ಹಚ್ಚಿರ್ತಾ 3,000 ಅಂದ್ರೆ ಚೋಡ್ರಿ ಏನಾದ್ರೆ ಮ್ಯಾಗ ಪೂರ್ತಿ ಒಂದು 2 ಇಂಚ್ ಕೇಸರಿ ಬಿದ್ದುಬಿಡ್ತೈತಿ ದೀಪ ಜಾಪುತ್ತ. ದಾಂಧಿ ಚಾಲ ಆಗ್ತದೆ. ಪೊಲೀಸ್ ಕರ್ಫ್ಯೂ ಒಂದು ನಾವು ಹಾಕೊಂಡಾಗ ನಾವು ಬಿಜಾಪುರದಾಗ ಕರ್ಕೊಂಡು ಹೋಗ್ತಾನೆ. ಮುಂದೆ 2 ದೊಡ್ಡ ಪೊಲೀಸ್ ಜೀಪ, ಮುಂದೆ 2 ಓಸು ಜೀಪ, SP ಪ್ರಧಾನಮಂತ್ರಿಗೂ ಕೊಂಡಲ್ಲ. ಅಷ್ಟು ಸೆಕ್ಯೂರಿಟಿ ಒಳಗೆ ನಾ ಸಿದ್ದೇಶ್ವರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಹೋಗ್ಲಿಕ್ಕೆ ಮನೆ ಫುಲ್ 4 ಬಸ್ ನಿಲ್ಲಿಸಿರ್ತಾರೆ. ಅವು ಹೊರಗೆ ಮನೆ ಅಂತ ಅಂತಲ್ಲಿ ನಾನು ಗಟ್ಟಿಯಾಗಿ ಇವತ್ತು ಹಿಂದುತ್ವ ಮಾತಾಡಿ ಆಸೆ ಬರಲಾಗತ್ತೆ. ಮನೆ ಇಲೆಕ್ಷನ್ದಾಗ ಹೋಗೇ ಇಲ್ಲ, ನಾವು ಮತಕ್ಷೇತ್ರಕ್ಕೆ ಹೋಗಿಲ್ಲ. ಹಿಂದೂಗಳು ಹೆಂಗೆ ಇಲ್ಲಿ ಎಲ್ಲ ಸಮಾಜದವು, ರಾಮನಗರ ಕ್ಷೇತ್ರದಾಗ ವಾಲ್ಮೀಕಿ ಸಮಾಜದ, ನಮ್ಮ ತಳವಾರ ಸಮಾಜ ಐತಿ, ದಲಿತರದಾರೆ. ನಾವೆಲ್ಲರೂ ಒಂದು ಆಗಲಿಲ್ಲ ಅಂದ್ರೆ ಎಲ್ಲ ಸಮಾಜ ಸ್ವಾಮಿಗಳ ಕಚ್ಚಾರ. ಯಾಕ್ರಿ ಅವರೆಲ್ಲ ಎಷ್ಟು ಚಲೋ ಮಾತಾಡ. ನಾ ಇಷ್ಟೇ ಹೇಳ್ತೇನೆ ಬಂಧುಗಳೇ, ಇವತ್ತು ನಮ್ಮ ಪರಿಸ್ಥಿತಿ ನಾನು ಹೇಳಿದ್ರೆ ಬೊಮ್ಮಾಯಿ 79 ಕೇಸ್ ಅದ ನನ್ನ ಮ್ಯಾಗ. ತಯಾರಿ ಆಗ್ತಾರ, ಅವರು ರೆಕಾರ್ಡಿಂಗ್ ಮಾಡ್ಕೊತಿರ್ತಾರೆ ಪೊಲೀಸರು. ಅಲ್ಲಿ ಬರ್ತಿರ್ತಾರೆ ಬೆಂಗಳೂರಿನ ಫೋನ್, DG IGP ಅವನು ಸಲೀಮ ಕಾಲಿಂಗ್ ಸರ್ SP ಎಸ್ ಎತ್ತಾಳ ಬರ್ತಾ ಇದ್ದಾರೆ, ರೆಕಾರ್ಡ್ ಮಾಡಿದೀಯಲ್ಲ.
ಸಾಧ್ಯ ಆದರೆ ಕೇಸ್ ಹಾಕಲಿಕ್ಕೆ ಎಲ್ಲ ಎಸ್ 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 ಅಲ್ಲೇ ಆ ಇದ್ರ ಮುಂದೆ ವಾಯರ್ ಹಾಸ್ಕೊಂಡು ಎಸ್ ಹಾಕಿ ಹೊಡಿತಾರೆ. ಅವ ಬಿಸಿ ನೋಡಿದಾಗೆಲ್ಲ ಹೊರಗಡೆ ಬರ್ತಾನೆ, ಅವರೇ ಹೊಡಿ ಮಾಡ್ತಾರೆ. ಏನು ಮಾಡೋದಾಗಲ್ಲ. ಒಂದು 20 ಮುಲ್ಲಾಗಳು ಹೋದ್ರು ಸಿದ್ದರಾಮಯ್ಯ ಬಗ್ಗೆ. ಯತ್ನಾಳ್ ಬಹಳ ನಮ್ಮ ವಿಶಾಖನ ಹೊಳಿ ನಡೆಸ್ತಾನೆ, ನಮ್ಗೇನು ನಡೆಸ್ಕೊಡಲಾಗಿನ. ಕಾಂಗ್ರೆಸ್ ಬಂದ್ರು ಸಹಿತ ಅವನದೇನೋ ಹೈಗಾರಿಸೋದು ಆಗಲಾಗೈತಿ. ಯಾರು ಮಾಡಿದ್ರು ಬಿಜಿ ಅಜಿ ಬಿತ್ತವರು ಸಾವಿರ ಪ್ರೀತಾರೆ ಸಿದ್ದರಾಮಯ್ಯ. ಯತ್ನಾಳ್ ಎಷ್ಟು ಕೇಸವರು ನೋಡಿ ಇಡೀ ಕರ್ನಾಟಕ ಅವನೇನ ಮಾಡಿ ಒಳಗೆ ಹಾಕ್ಬೇಕು ಹೌದಾ. ಅಲ್ಲಿ ಬತ್ ಮಾತು ಎಲ್ಲ ವೈರ್ಲೆಸ್ ಯತ್ನಾಳ್ ಕೇಸ್ ಎಲ್ಲವೋ ಎಲ್ಲವೋ ಆಂಧ್ರದಾಗೂ ಸಿಕ್ಕಾಪುರ ಒಂದೈತಿ, ಗಂಗಾಪುರ ಒಂದೈತಿ, ಬೊಮ್ಮಾಯಿ ಎಲೆಕ್ಷನ್ ಕೊಟ್ಟು ಗಂಗಾಪುರ ಅವೆಲ್ಲ ಅವೆಲ್ಲ ಹೊಳೆ ಮಾಡಿ 79 ಕೇಸ್ ಗೊತ್ತಾಯ್ತು. ನನಗೂ ಗೊತ್ತಿರಲಿಲ್ಲ. ಮುಂದೆ ಅದನ್ನೆಲ್ಲ ತಗೊಂಡು ಅವರು ರೆಡಿ ಮಾಡಿದ್ರು. ಏನಂದ್ರೆ ಗುಂಡೆ ಯಾಕೆ ಹಾಕ್ಬೇಕು ಎಲ್ಲ ರೆಡಿ ಮಾಡೋರು. ರೆಡಿ ಮಾಡ್ಯಾರ ಹೇಳಿ ಪಾಪ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅದಾರೆ ಒಳಗ. ಅವ್ರದ್ದು ಸ್ಪಿರಿಟ್ ಐತೆ ಒಳಗ, ಅವ್ರದ್ದು ಕೇಸರಿ ಒಳಗ ಇದ್ದೇ ಇರ್ತದ. ನಾನು ಹೇಳೋದು ಸರ್ ನಿಮ್ಮನ್ನ ತಯಾರಿ ಮಾಡ್ಯಾರ ನಿಮ್ ಒಳಗೆ ಹಾಕ್ಲಕ್ಕ. ನಿನ್ನೆ CM ಇದ್ರೆ DG IGP ಹೇಳ್ಯಾರ. ಎಲ್ಲ SP ಗಳಿಗೆ ಮೆಸೇಜ್ ಬಂದಿದೆ, ಎಲ್ಲ ಪೊಲೀಸ್ ಸ್ಟೇಷನ್ ವೈರ್ಲೆಸ್ ಹೋಗಿದ್ದ, ಎಲ್ಲ ಎಸ್ ಸರ್ ಅಂತ. ಅದಕ್ಕೆ ನಿಮ್ದು ಏನು ತಯಾರಿ ಮಾಡ್ಕೊಂಡು ನೀವು ಮಾಡ್ಕೊಳ್ರಿ. ನೀವು ಇಂಥ ಕೇಸ್ ಅದಾವು ಎಲ್ಲ ಲಿಸ್ಟ್ ಅವರೇ ಕೊಟ್ಟರು. ನಾ ಮದುವೆ ಹೈಕೋರ್ಟ್ನಾಗ ಹೋಗಿ ಎಲ್ಲಕ್ಕೂ ಸ್ಟೇ ತಗೊಂಡೆ. ಯತ್ನಾಳ್ ಯಾರೋ ಕೈ ಮುಟ್ಟಬಾರ್ದತ್ತು ಹೈಕೋರ್ಟ್ ಸ್ಟೇ ಮಾಡಿ. ಹೀಗಾಗಿ ನಾವು ಓಪನ್ ಆಗಿ ಅಡ್ಡಾಡಕತ್ತೀನಿ, ಯಾರ್ದು ಬಿಡೇನಿಲ್ಲ. ಯಾರಿಗೆ ಬೈಬೇಕಾದ್ರೆ ಬೈತೀನಿ. ನನಗೆ ನ್ಯಾಯ ಯಾವುದು ಹಾಕುದಿಲ್ಲ, ಅನ್ಯಾಯ ಆಗ್ತದ್ರೆ ಯಾರಿಗೂ ಬಿಟ್ಟೇನೆ, ಬೊಮ್ಮಾಯಿಗೂ ಬಿಟ್ಟೇನೆ, ಅವ್ರಿಗೂ ಬೈದಿರಿ. ಪಾಪ ಅವ್ರ ಕೆಲಸ ಭಾಳ ಮಾಡ್ಯಾರ. ನನ್ನ ಕ್ಷೇತ್ರಕ್ಕೆ ಹೆಚ್ಚು ರೊಕ್ಕ ಕೊಟ್ಟಲ್ಲ ಅದೇ ಬೊಮ್ಮಾಯಿ. ಯಾಕಂದ್ರೆ ಓದ್ಕೊಂಡು ಮೊದಲು ಕ್ರೀಡಾ ಹೋಗ್ಲಿಕ್ಕೆ ಮಂಜೂರಿಸಲಾಗಿದೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ. ಈ ಉಳಿದ MLAಗಳು ಏನು ಕೂತಿರ್ತಿದ್ದೇವಲ್ಲ, ಇವ್ರಿಗೆ ಬೊಮ್ಮಾಯಿ ನೀವು ಬಂದ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ನೀವು ದಿನ ಮುಂದೆ ಬೊಮ್ಮಾಯಿ ಮನೆಯಿಂದ ಕ್ಯಾಮ್ ಮಾರಿದ ಬಂದು ಕುಂದಿರ್ತೀವಿ. ನೀವು ಹೆಂಗೆ ದಿನ ಹೋಗಿ ಅವ್ರು ಹೇಳ್ತಿದ್ರಿ MLAಗಳು ಕೆಲವು ಮಂದಿ ಇದ್ದು ಎಳೆ ಬಿದ್ದು ಗಾಡಿ ಸಾಮಾನು ಅಂತ. ಮುಂದಿನ 6 ಮೋದಿ ತಂದು ಕೊಟ್ಟರೆ ಎಲ್ಲ ಬೊಮ್ಮಾಯಿ ಎದ್ದಿದ್ರೆ ಹೋಗಿ ಮತ್ತೊಂದು ಲೆಟರ್ ಇದೆ, ಮಾತು 9 ಹೋಗುದು ಮತ್ತೊಂದು ಲೆಟರ್. ಅದೇ ಅವಾಗ ಜಕ ಮಾಡಿ 20 ಎಸ್ಕೊಂಡು ಮತ್ತೊಂದು ಲೆಟರ್ ಇದೆ. ನಾ ಹೋದ್ರೆ ತಿಂಗಳೇ 15 ನಿಮಿಷಕೊಂಡು ಹೋಗ ಹೋಗ್ಕೊಂಡು ಹಿಂಗೆ ಲೆಟರ್ ಇಡ್ತಿದ್ದೆ. ಯಾರು ನೀವು ಬಂದ್ರಿ ಹೋಗ ಕಿರ್ಕಿರಿ ಹೊರಗೆ. ನನಗೇನು ಬೇಕಾಗಿತ್ತು, ರೊಕ್ಕ ಬೇಕಾಗಿತ್ತು, ಡೆವಲಪ್ಮೆಂಟ್ ಮಾಡಿ. ಪಾಪ ನಮ್ಮ ಬಿಜಾಪುರದೊಂದು ಲೀಸ್ ಬಿಟ್ಟು ಮಾಡಿಕೊಟ್ರು. ನೋಡ್ರಿ ಬೊಮ್ಮಾಯಿನ ಭಾಳ ಕೆಲಸ ಮಾಡ್ಬೇಕಿತ್ತು. ಅದರ ಬ್ರೇಕ್ ಒಂದಿತ್ತಲ್ಲ, ನಮ್ಮ ದರಿದ್ರ ಬ್ರೇಕ್. ಅದು ದಿನ ಫೋನ್ ಹಚ್ಚಿ ಏನೂ ಮಾಡಬಾರ್ದು. ನೀವು ಇಷ್ಟೇ ಮಾಡಬೇಕು, ಕನ್ಸಲ್ ಸಾಲ ಮೀಸಲಾತಿ ಕೊಟ್ಟು ಅನ್ಕೊಂಡು. ನಮ್ಮ ಜಾತಿಗಂತೂ ಬಿಟ್ಟು ಉಳಿದು ಮಾಡಲ್ಲ. ಬೊಮ್ಮಾಯಿ ಕಡೆಗೆ ಅಂದಿಸ್ಕೊಂಡು ಹೋಗ್ಬೇಕಾಯ್ತು. ಬೆಳಗಾವಿ ಬೆಳೆಸ್ಕೊಂಡ ಏನೇನು ನಡೀದ್ರಿ ಈಗ ಮಾಡ್ತೀವಿ ಹೇಳ ನಮ್ಮ CG ಪಾಟೀಲ ಇವರೆಲ್ಲ ಕೊಟ್ಟಿದ್ದು ಏನು ಹೀಗೆ ಹೋಗ್ತಿದ್ವಿ. ಏನು ನನಗೇನೈತ್ರಿ, ಏನು ನಾನು ಮಂತ್ರಿ ಆಗ್ಬೇಕತ್ತೇನೆ ಕೈಕಾಲ ಹಿಡಿದ್ರೆ ಇವ್ರದ್ದು ಇರೋದಿಲ್ಲ. ಹಿಂದ ಅವ ಇದ್ದ ಆ ಪುಣ್ಯಾತ್ಮಗೆ ಹೇಳಿ ಬಂದಿದ್ದೆ, ನೀ ಮುಖ್ಯಮಂತ್ರಿ ಇರ್ತಾನೆ ನೀನು ಸಂಡಿ ಮಕ್ಕಳು ಹೋಗಿ ನೋಡಿ ಬೇಕಾದ್ರೆ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್. ನನಗೇನು ನೀನು ರಿಜಿಸ್ಟರ್ ಮಾಡಿ ಕೃಷ್ಣಾಕ್ ಬರ್ತೀನಿ ಅಂದೆ. ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು, ಫೋನ್ ಮಾಡಿದ್ರು ನನಗೆ, ಎಲ್ಲಿದ್ರು ಬಸವನ ಕೊಡ್ರ ಬರ್ರಿ ಅಂತ. ಇವತ್ತು ಬರ್ತೀನಿ ಕೃಷ್ಣಾಕ ಹೋದೆ. ಅವ್ರ ಮಾತಾಡಿದೆ. ಇವತ್ತು ರಾಜ್ಯದಾಗ ಗೋ ಹತ್ಯೆ ನಿಷೇಧ ಮಾಡಿದವ್ರು ಯಾರಪ್ಪ ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ ಅಂತ ನಾವು ಅಭಿಮಾನಿ. ಮತಾಂತರ ನಿಷೇಧ ಕಾಯ್ದೆ ಅಂತಂದವ್ರು ಯಾರಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಅಂತ ಹೇಳ್ಬೇಕಾಗ್ತದೆ. ಈ ಎಲ್ಲ ಮೀಸಲಾತಿಯೊಳಗೆ ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲಾ ಜಾತಿಗೆ ಸರಿ ಸಮಾನವಾಗಿ ಪಂಚಮಸಾಲಿ ಗಟ್ಟಿ ಅಲ್ಲ, ಆದಿ ಬಳಿಗಳು, ಕುರುವಕ್ಕಲಿಗರು, ಮರಾಠರು
ಜೈನರು ಎಲ್ಲ ಸಮುದಾಯಗಳಿಗೆ 2D ಕೊಟ್ಟರು, ಒಕ್ಕಲಿಗ ಸಮಾನ 2C ಕೊಟ್ಟರು. ಒಳ ಮೀಸಲಾತಿ ಅಂತ ಏನ್ ಹೇಳ್ತಾರಲ್ಲ ನಾವು ಮಾಡಿ ಅಂತೇಳಿ ಅದನ್ನ ಮೊದಲು ಮಾಡಿದರೆ ಬಸವರಾಜ ಬೊಮ್ಮಾಯಿ. ಆದ್ರೆ ನಾವು ಅದನ್ನ ಸರಿಯಾಗಿ ಜನರಿಗೆ ಹೇಳಿಲ್ಲ ಅಂತ ಜನ ತಪ್ಪು ತಿಳ್ಕೊಂಡ್ರು. ಪಾಪ ಅವರು ಅವ್ರಿಗೇನೋ ತಪ್ಪು ಕಲ್ಪನೆಯಾಗಿ ಇವತ್ತು ಒಂದು ಅನ್ಯಾಯ ಆಯ್ತಂತೆ. ಆದ್ರೆ ಬೊಮ್ಮಾಯಿ ಅವ್ರು ಇನ್ನೊಂದು ಕೆಲಸ ಮಾಡ್ಬೇಕಂದ್ರೆ ಒಂದು ದೊಡ್ಡ ಬ್ರೇಕ್ ಇತ್ತು. ಆ ಬ್ರೇಕು ಏನೋ ನನಗೂ ಪಾಪ ಭಾಳ ಸಲ ಹೇಳ್ತಿದ್ರು ಬೊಮ್ಮಾಯಿ ಅವರು ಎಲ್ಲ ಮಾತಾಡಿ ಅಮಿತ್ ಶಾ ಕೂಡ ನಿಮ್ಮ ಮಿನಿಸ್ಟರ್ ಅದು ಫಿಕ್ಸ್ ಅನ್ನ ಅದೇನೋ ಹೊಡಿಬೇಡಿ ಬಂಪ ಇದು ಸೈ ಮಾಡಿ ನಾನು ಕೆಲಸ ಮಾಡಿ ನಿಮ್ಮ ಮಂತ್ರಿ ನೀವು ಮಾಡೋದಿಲ್ಲ ನನ್ನ ಗ್ಯಾರಂಟಿ. ಆ ಭಗವಾನ್ ಶ್ರೀ ರಾಮನ ಸಾಕ್ಷಿ ಆಗೈತೆ ನೀವು ನನ್ನ ಮಂತ್ರಿ ಮಾಡೋದಿಲ್ಲ. ಯಾಕಂದ್ರೆ ನೀವು ಮಂತ್ರಿ ಮಾಡ್ಬೇಕಂದ್ರೆ ಇನ್ನೊಬ್ಬ ನನ್ನ ಮಗನ ಮಂತ್ರಿ ಮಾಡಿದ್ರೆ ಯತ್ನಾಳ ಮಾಡಂತ ಮ್ಯಾಗಿನವರು ಅವ್ನು ಮಾಡಬೇಡ್ತಾರ, ಅವ್ನು ಮಾಡಬೇಡ ಅಂದ್ರೆ ನನ್ನನ್ನು ಮಾಡೋದಿಲ್ಲ. ನೀವು ಪಂಪ್ ಹೊಡಿಬೇಡ್ರಿ, ನಮ್ಮ ಕೆಲಸ ಮಾಡ್ರಿ ಅಂತೇಳಿ ಏನೇ ಇರಲಿ. ಇವತ್ತು ಬೊಮ್ಮಾಯಿ ಅವರು ವಿಧಾನಸಭೆ ಒಳಗಿದ್ದರು ಸ್ವಲ್ಪ ಮಾತಾಡೋರು ಇದ್ರು. ಏನಾರ ಅಂಕಿ ಸಂಖ್ಯೆ ಯಾರೂ ಇಲ್ಲೇ ಇಲ್ಲ. ಏನಾದ್ರು ಬ್ಯಾಟಿಂಗ್ ಹೊಡಿಬೇಕಾದ್ರೆ ನಾನೇ ಹೊಡಿತಿರ್ತೀನಿ. ಅವ್ನು ಹಿಂಗೆ ಹೊಡಿತೀನಿ, ಅವ್ನು ಹಿಂಗೆ ಹೊಡಿತೀನಿ, ನಾನು ಹೊಡಿತೀನಿ. ಮನೆ ನೋಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹಂಗಾಯ್ತು. ತಕ್ಕ ಸುಟ್ಕೊಂಡ್ರ ಇನ್ನು ಎಕ್ಸ್ಪೈರ್ ಮಾಡ್ಯಾರ ಅಂತ ಹೇಳ್ಬೇಕು. ಹೌದ್ರಿ ನಾನು ಮಾಡ್ಯಾರ, ನಿಮ್ಮನ್ನು ಸಿದ್ದರಾಮಯ್ಯ ದೇವರು ಎಕ್ಸ್ಪೈರ್ ಮಾಡ್ಯಾರ ಏನಂದ್ರೆ ತಿಳ್ಕೊಳ್ಬೇಕು. ಸುಮ್ಮನೆ ಅಂದ್ರೆ ಏನು ಉತ್ತರ ಕೊಡ್ಬೇಕ ತಯಾರು ಮಾಡ್ತಾನೆ. ಇಲ್ಲ ಸರ್ ನೀವು ಸಾಮಾನ್ಯ ದೇವೇಗೌಡರು ನೀವು ಉಚ್ಚಾಟನೆ ಮಾಡ್ಯಾರ. ಹೌದು, ಅದಕ್ಕೆ ನೀವು ಮುಖ್ಯಮಂತ್ರಿ ಆಗ. ನೀವು ದೇವೇಗೌಡ ತಮ್ಮ ಮಗನು ಉಚ್ಚಾಟನೆ ಮಾಡೋದಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಕರೆಕ್ಟ್. ಅಲ್ಲಿಂದ ಯಡಿಯೂರಪ್ಪನ ಉಚ್ಚಾಟನೆ ಮಾಡಿದ್ರೆ ಮುಖ್ಯಮಂತ್ರಿ ಆದರು. ಮುಂದಿನ ಸಲ 28ರಲ್ಲಿ ಉಚ್ಚಾಟನೆ ಆದಾಗ ಮುಖ್ಯಮಂತ್ರಿ. ಈ ರಾಜ್ಯದಾಗ ಹಿಂದುತ್ವವನ್ನ ಅಳವಡಿಸ್ಬೇಕಂತೇಳಿ ಏನು ಪ್ರಯತ್ನ ಮಾಡಕತ್ತಾರದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಾವು ಗಟ್ಟಿಯಾಗಿ ನಿಂತೀವಿ. ಇವತ್ತು ಕಾರ್ಯಕರ್ತರಲ್ಲಿ ಹಿಂದುತ್ವ ಉಳಿಲಿಲ್ಲ ಅಂದ್ರೆ ನಾವು ಪರಿಸ್ಥಿತಿ ಅನ್ನುವಂಥ ಜನರಿಗೆ ಗೊತ್ತಾಗ್ಬಿಡ್ತದೆ. ಇವತ್ತಿಂತ ಒಂದು ಧರ್ಮ ಧ್ವಜವನ್ನ ಇವತ್ತು ಕೊಡುವಂತ ಒಂದು ಕಾರ್ಯಕ್ರಮ ಇದು. ಅವರ ಉದ್ದೇಶ ಧರ್ಮ ಜಾಗೃತಿ ಜೊತೆಗೆ ನಮ್ಮ ಹಳ್ಳಿಗೂ ಸಹಿತ ನಮ್ಮ ಜನ ಜಾಗೃತಿ ಆಗ್ಬೇಕು. ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಒಂದು ಪರಿವರ್ತನೆ ಆಗ್ಬೇಕಾದ್ರೆ, ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ನಾಯಕತ್ವ ಬರಬೇಕಾದ್ರೆ ಹಿಂದೂ ಪರವಾಗಿ ಗಟ್ಟಿ ಮಾತಾಡುವಂತ ಬೇಕೇ ಬೇಕಾಗಿತ್ತು. ಇವತ್ತು ಗಣಪತಿ ಕಲ್ಲೂರಿತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಅವ್ರಿಗೆ ಯಾವುದೂ ಕೇಸ್ ಆಗುದಿಲ್ಲ. ನಾವು ಹಿಂದೂ ಪರವಾಗಿ ಮಾತಾಡಿದ್ರೆ ದಿನ ಅವ್ರು ಕೇಸ್ ಆಗ್ತಾರಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ, JCB. ಯಾರಾದ್ರೆ ಮಸೂತಿ ಕಲ್ಲು ಹೋಗೋದ್ರ ತೋಕೋರು ನಮ್ಮ ಕಾರ್ಯಕ್ರಮ JCB ಬಂದು ನಿಂದಿರ್ತದೆ. ಹಾವಿನ ಹೆಂಗೆ ಸಾಕೆ ಇಲ್ಲಿಗ ಮಸೂತಿಗಳು ಒಂದು ಮಸೂತಿಗಳು ನಾ ಮುಖ್ಯಮಂತ್ರಿ ಆದ ಹಂಗೆ ನೀವು ಎಲ್ಲ ಒಂದಾಗ್ಬೇಕು. ಒಕ್ಕಟ್ಟು ಒಂದು ತೋರಿಸಿ ನೋಡ್ರಿ. ರೊಕ್ಕ ಬೇಕಾಗಿಲ್ಲ ರಾಜಕಾರಣದಾಗ. ಮೋದಿಯವರು ರೊಕ್ಕ ಕೊಟ್ಟಿದ್ರು, ಪ್ರಧಾನಮಂತ್ರಿ ಆಗಿಲ್ಲ. ಜನ ತೀರ್ಮಾನ ಮಾಡಿದ್ರೆ ಕರ್ನಾಟಕದಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ಜಾತಿ ನೋಡುವುದಿಲ್ಲ, ರೊಕ್ಕ ನೋಡುವುದಿಲ್ಲ. ಪರಿವರ್ತನೆ ಅನ್ನುವಂಥದ್ದು ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಇವತ್ತೇನು ಜನ ನೀವು ಸೇರ್ಲಕತ್ತೀರಿ, ಈ ಶಕ್ತಿಯಿಂದ ನಮಗೆಲ್ಲ ಹಂಚ್ಲಾಕತ್ತಾರ. ನನ್ನ ಶಕ್ತಿ ಅಂತ ನಾ ತಿಳ್ಕೊಂಡೆ. ನಿಮ್ಗೇನು ಹಂಚ್ಲಾಕತ್ತೀರಿ ಇದರಿಂದ ಏನು ಹೊರಗಾಕಿ ಕಿಸಿದ್ರಪ್ಪ ನಮ್ಮವರು ಹೊರಗಾಕಡೆ ಅಂಕಿತ ಪಾಪ್ಯುಲರ್ ಒಕ್ಕಟ್ಟಿಗೆ ಜನ ಸೇರ್ತಾರಲ್ಲ. ಮತ್ತಿನ ಹೆಂಗ್ ಬೇಕು ಅವ್ರಿಗೆ ಚೆನ್ನಾಗಿ ಸೇರ್ಬೇಕಾದ್ರೆ 50 ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟು ಕಳಿಸ್ಬೇಕು. ಡಾಬಾದಾಗ ಊಟ ಕೊಡಬೇಕು. ಅಲ್ಲಿ ಮೆರವಣಿಗೆ ಮಾಡಬೇಕಾದ್ರೆ ಅರ್ಧ ಮಂದಿ ಧಾರವಾಡಿ ಮುಂದೆ ನಿಂತಿರ್ತಾರೆ ಕೈ ಕಟ್ಕೊಂಡು. ಯಾಕಂದ್ರೆ ಎಲ್ಲ ಕುಡಿದು ಅವ್ರು ಅಡ್ಡಾಡಿ ಹಾಕಿರ್ತಾರೆ. ಇಲ್ಲಿ ಕಾರ್ಯಕ್ರಮ ಮಾಡಿರ್ತೇವೆ. ಇಲ್ಲಿ ಯಾರು ಕುಡಿದವ್ರು ಬಂದಿಲ್ಲ. ಅವ್ರದೇ ಸ್ವಲ್ಪ ಕುಡಿದಿದ್ರು ಅವ್ರ ಸ್ವಂತ ರೊಕ್ಕದಲ್ಲೇ ಕುಡಿದು ಬಂದಾರ. ಯಾಕಪ್ಪ ಅಂದ್ರೆ ಧರ್ಮ ರಕ್ಷಣೆ ಆಗ್ಬೇಕಾಗಿದೆ. ಇನ್ಮ್ಯಾಗ ಯಾವುದೇ ಸಾರುಗಳು ಹಿಂದೂ ಧರ್ಮದ ಬಗ್ಗೆ ಬೈದ್ರೆ ಅವ್ರ ಕಾಲು ಬೀಳಕ್ಕೆ ಹೋಗ್ಬಾರ್ದು. ಬಂದ್ ಮಾಡಿ ಹೊಟ್ಟೆ ಕಾಲು ಮುಗಿಬಾರ್ದು. ಬೇಕಾದಂತ ನೋಡಿ ಸಾಂಗ್ ನಾವು ನಾನು ನೋಡಿ ಕಾಲು ಮುಗಿತೀನಿ.
ಅದ್ರ ಗಿರಾಕಿಗಳು ಹೆಂಗದ ಅಂದ್ಕೊಂಡು ಸುಮ್ಮನೆ ಕಾಲ ಪಾದ ಪೂಜೆ ಅದು ಮಾಡಕ್ ಹೋಗ್ಬೇಡ್ರಿ. ಬಸವಣ್ಣನ ವಿಚಾರನ ಪಾದ ಪೂಜೆ ಮಾಡಬೇಕಾಗಿಲ್ಲ. ಅದಕ್ಕೆ ಶ್ರೀ ಏನೋ ಬಸವಣ್ಣನ ತತ್ವತ್ತೇನು ಹೇಳ್ತಾರಲ್ಲ, ಅವ್ರ ಕಾಲು ಮುಗಿಸೋಬಾರ್ದತ್ತೈತಿ. ಯಾಕೆ ಮುಗಿಸೋತಿರಪ್ಪ? ಹಂಗಾದ್ರೆ ಪಾದ ಪೂಜೆ ಯಾಕೆ ಮಾಡ್ಕೊತೀವಿ? ಮತ್ತೆ ಮನ್ಯಾಗ ನೀವು ಹೊಡ್ಕೊತಾರೆ. ಇವ್ರು ಬೈದು ಹಿಂದೂ ಧರ್ಮಕ್ಕೆ ಇವ್ರ ಮನ್ಯಾಗ ನೀವು ಚುಂಬಿಸ್ಬೇಕಾಗ ಇಂಥ ಸಾಂಗ್ಗಳ ಕಾಲು ಮುಗಿದು ಬಿಡ್ರಿ, ಅವ್ರ ಅಂಗಡಿ ಬಂದ್ ಆಗ್ತದೆ. ನೀವು ಭಕ್ತರು ಹೋಗ್ಲಿಕ್ಕಂದ್ರೆ ಅವ್ರದೇ ವ್ಯಾಪಾರ ಹೆಂಗಾಗ್ತದೆ? ಯಾರು ಸನಾತನ ನೋಡ್ರಿ, ಇಲ್ಲಿ ಬಂದಂತ ಗುರುಗಳು ಎಲ್ಲ ಸನಾತನ ಧರ್ಮನೇ ನಮ್ಮ ಶ್ರೇಷ್ಠ ಧರ್ಮ ಆಗ್ತಿರ್ತಂತ ಎಲ್ಲ ಗುರುಗಳು. ಈಗ ಅವ್ರು ಹೆಂಗ ಮಾತಾಡಕತ್ತಾರಲ್ಲ ಸನಾತನ ಬಾಯಿಗೆ ಬಂದಂಗ, ಹಂಗ ನಮ್ಮ ಸ್ವಾಮಿಗಳನ್ನು ನಾನು ಬೇರೆ ಚಾಲು ಮಾಡೀನಿ. ಒಬ್ಬರು ಹೊಳ್ಳಿ ಉತ್ತರ ಕೊಟ್ಟೇ ಇಲ್ಲ. ನಾ ಹೇಳಿದೆ, ನೀವು ಬೇರೆ ಅಲ್ಲ, ಸನಾತನ ಧರ್ಮ ಸಂಬಂಧ ಇಲ್ಲಲ್ಲ, ಕ್ಯಾನಿ ಅರ್ಬಿ ಇವತ್ತೇ ತೆಗಿ ಹಸರು ಹಂಗೆ ಯಾಕಂದ್ರೆ ಹಿಂಗೆ ಯಾಕಂದ್ರೆ ಇದು ಹಿಂದೂ ಧರ್ಮ ಗೊತ್ತಿದ್ರು ಇದು ಹೊಸದು. ಯಾಕಂದ್ರೆ ಊಟ ಇರ್ಬೇಕಲ್ಲ, ಹಿಂಗ ಆಶೀರ್ವಾದ ಮಾಡಿ ಹಸರು ಹಂಗೆ ಹಾಕೊಂಡ್ರು, ಗಡ್ಡ ಹಾಕೊಂಡ್ರು, ಅದನ್ನು ಹಾಕೊಂಡು ಕೂತ್ಬಿಡ್ರಿ. ಯಾವ ಮಕ್ಕಳು ಬರ್ತಾರ ನೋಡೋದು ನಿಂದ ಅಂದ್ರೆ ಇವ್ರು ಏನಾಗ್ಬಿಟ್ಟಾರ, ಯಾವ ಪಾಪ ಮುಕ್ತ ಜನ ಹಿಂದೂ ಸಮಾಜ ಕ್ಯಾನಿ ಹಾಕೊಂಡ್ರೆ ಹೋಗ್ಬಿಡ್ರೆ ಕಾಲು ಹೋಗಿದ್ ಬಿಡ್ತಾರೆ. ಪಾಪ ಎಂತ ಬಡು ಹೆಣ್ಮಗ ಒಂದು 10 ರೂಪಾಯಿ ಹಿಂಗಿಟ್ಟು ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಈ ಕ್ಯಾನಿ ಹಾಕೊಂಡಿದ್ರಿಂದ ನನಗೆ ಕಿಮ್ಮತ್ ಇರ್ತೈತೆ. ಅವ್ರೇನ್ ತಿಳ್ಕೊತಾರ, ನಾ ಏನು ಹೇಳಿದ್ರು ನಡೀತಿದ್ವಿ, ನಾವು ಇಸ್ಲಾಂ ಹಿಂಗಾಯ್ತಂದ್ರು ಒಂದೇ ಆಗ್ತದೆ, ನೀವು ಕಾಲು ಮುಗಿದಾಗುತ್ತೆ, ನೀವು ಯಾಕೆ ಕಾಲು ಮುಗಿಸೋತಿರಪ್ಪ ಅಂತ ಪ್ರಶ್ನೆ ಇವತ್ತಿರೋದ್ರಿಂದ ಇವತ್ತು ನೋಡ್ರಿ ಎಲ್ಲರಿಗೂ ಆತಂಕ. ಇವತ್ತು ಗಣಪತಿ ಪರ್ಮಿಷನ್ ಹಾಕತಂಕ, DJ ಹಚ್ಚಬೇಡತ್ತಾರ, ಅದಕ್ಕೆ ಪರ್ಮಿಷನ್ ಬೇಕು. ಇವತ್ತು ಹೋರಿ ಅಲ್ಲಿ ಹಂಗೆ ಮಾಡಿದ್ರು ತಮಿಳುನಾಡಿನ ಸಹಿತ ಅಲ್ಲೇನೂ ನಡೀಲಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿತ್ತು, ಅವ್ರು ಹೇಳಿದ್ರು ಅದೇನು ನಡೀತಿಲ್ಲ, ಇದು ನಮ್ಮ ಧರ್ಮದ ಪದ್ಧತಿ ಐತೆ, ನಾವು ಮಾಡಾರ ಅಂದ್ರೆ ಸುಮ್ಮನೆ ಸುಪ್ರೀಂ ಕೋರ್ಟ್ ಏನ್ ಯಾಕೆ ಹೇಳ್ತಾರ ಹಂಗೆ. ನಮ್ಗೆ ಹ್ಯಾಂಗೆ ಬರ್ತದೆ ನಮ್ಮ ಜಜ್ಮೆಂಟ್ ಕೊಟ್ರ ನಿಲ್ಲಿಸಿ. ಇಲ್ಲಿ ಇದ್ದವ್ರು ನೋಡ್ರಿ ಶಿಕಾರಿಪುರ ಪರ್ಮಿಷನ್ ಕೊಡ್ತಾ ಇರ್ತ, ಇಲ್ಲಿ ಕೊಡುದಿಲ್ಲ. ಯಾಕೆ ಅಡ್ಜಸ್ಟ್ಮೆಂಟ್ ಇರ್ಬೇಕು. ಹಾವೇರಿ ಕೊಡುದಿಲ್ಲ ಅಂತ ಶಿಕಾರಿಪುರ ಕೊಟ್ಟಾರ. ಇಲ್ಲೇ ಮಾತಾಡೈತಿ, ಇಲ್ಲೇ ಯಡಿಗುತ್ರ ಯಾವ ಕ್ಷೇತ್ರ? ಸೊರಬಾಗ್ ಶಿಕಾರಿಪುರ, ಅಲ್ಲಿ ಪರ್ಮಿಷನ್ ಆಯ್ತು ಫುಲ್ ಹೊಡಿಲತ್ತ. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಅದ ಅವ್ರಿಗೆ. ಇಲ್ಲಿ ಹಾವೇರಿ ಒಳಗ ಇಲ್ಲ, ದಾವಣಗೆರೆ ಪರ್ಮಿಷನ್ ಇಲ್ಲ ಗಣಪತಿಗೆ DJ, ಬಿಜಾಪುರ ಫುಲ್ ಪರ್ಮಿಷನ್. ನೋಡಿ ಡಿಸಿಗಳಿಗೆ ಅವ್ರಿಗೊಂದು ಕಾಯ್ದೆ ಬುಕ್ ಬೇರೆ ಡಿಸಿ. ಬಿಜಾಪುರ ಡಿಸಿಗೊಂದು ಬೇರೆ, ಹಾವೇರಿ ಡಿಸಿಗೊಂದು ಬೇರೆ, ದಾವಣಗೆರೆ DC SP ಬಂದ್ ಅಂದ್ರೆ ಬಂದ್. ಯಾಕಂದ್ರೆ ನಾವು ಹೇಳ್ಬಿಟ್ಟ ಅಲ್ಲಿ MP ಬಂದ್ ಚಾಲು ನಾವು ಸರ್ಕಾರಕ್ಕೆ ಚಾಲು. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು, DJ IGP ಒಂದು ಸರ್ಕ್ಯುಲರ್ ತಗೊಂಡ, ಗಣಪತಿ 4x4 ಇಷ್ಟೇ ಸ್ಟೇಜ್ ಹೊಡಿಬೇಕು, ಇಷ್ಟು ಎತ್ತರ ಇಷ್ಟು ಅಗಲ ಗಣಪತಿ ಕೊಡಿಸಬೇಕು, 5 ಜನ ಗಣಪತಿಯನ್ನು ತಂದು ಅತ್ಯಂತ ಕಡಿಮೆ ಶಬ್ದದಲ್ಲಿ ಓದುತ್ತಾ ಭಾರಿಸುತ್ತಾ ಕಡಿಮೆ ಶಬ್ದ ಗಣಪತಿಯನ್ನು ಕುಡಿಸುತ್ತದೆ. ಈ ಎಲ್ಲ ಪೊಲೀಸ್ ಠಾಣೆಗಳು ಕಟ್ಟುನಿಟ್ಟಾಗಿ ಈ ಒಂದು ಪಾಲನೆಯನ್ನು ಮಾಡಬೇಕು. DG IGP ಕರ್ನಾಟಕ. ನಾನು ಬೊಮ್ಮಾಯಿ ಫೋನ್ ಮಾಡಿದೆ, ಬೊಮ್ಮಾಯಿ ನಾನು ಮುಂಬೈದಾಗಿದ್ದೆ, ಬೊಮ್ಮಾಯಿ ನಾನು ಫೋನ್ ಮಾಡಿದೆ, ಇದ್ರ ಗಣೇಶ ಹಬ್ಬದ ಶುಭಾಶಯ ಹೇಳಕ್ಕ ಮುಖ್ಯಮಂತ್ರಿ. ಏನ್ರಿ ಬೊಮ್ಮಾಯಿ ಸಾಹೇಬ್ರ ನೀವು ಏನೇನು ತೆಗೆದಿರಲ್ಲ ಆತಂದ, ಅಲ್ಲ ಇರ್ತದೆ, ನೀವು ಹೆಂಗೆ ಮಾಡೋಣ ಹಂಗಿಲ್ಲ ಆತ. ನಾವು 50x50 ಸ್ಟೇಜ್ ಹೊಡೆಯ, 36 ಕೋಟಿ ಗಣಪತಿ ಕೊಡ್ಸೋದು, DJ ಹಚ್ಚೋರು ಡ್ಯಾನ್ಸ್ ಮಾಡೋದು, ನಿಮ್ಗೆ ಸರ್ಕಾರ ಏನು ಕಿಸಲಕ್ಕ ನಾವು ಪರ್ಮಿಷನ್ ತಗೋದಪ್ಪ, ಬುಕ್ ಹಾಕಿ ಕರೆಕ್ಟ್ ತಗೋತೀವಿ. ತಗೋರಿ ಆಮೇಲೆ DJ IGP ತಮ್ಮ ಸರ್ಕಲ್ ಕಳಿಸ್ತಿತ್ತು ನೋಡ್ಯಾ ಏನು ಮಾಡಲಿಲ್ಲ. ಬಿಜಾಪುರನಾಗ ಎಲ್ಲ DJ ಹಚ್ಚಿದೀವಿ, ಡ್ಯಾನ್ಸ್ ಮಾಡಿದೀವಿ, ದೊಡ್ಡ ಗಣಪತಿ ಕೊಡ್ತೀವಿ, ಕರೆಕ್ಟ್ ಬಿಲ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಮಸೂತಿಗಳಲ್ಲಿ ಮುಸ್ಲಿಂ ನಾವು ಕೊಡ್ತೀವಿ, ನಾವು DJ ಹಚ್ತೀವಿ, ನಾವು ಹಚ್ಕೊಡೋದಿಲ್ಲ. ಮಸೂತಿ ಮೇಲೆ ಮಸೂತಿ ತೆಗೀವಿ, ನಾವು ಬಿಟ್ಟು
ನಾವು ವಿಧಾನಸಭಾದಾಗ ಹೇಳಿದಲ್ಲ, ನಮಗೆ ಡಿಜೆ ಬೇಡತ್ತ, ಅವ್ರು 5 ವರ್ಷ 5 ಸಲ ಓದಿರ್ತಾರಲ್ಲ ಅದನ್ನು ನಾವು ಕೇಳ್ಬೇಕು. ಅದೇನು ಆಗೋಲ್ಲ ಕೇಳಿದ ಹಿಂದೆ ಮಾತಾಡಕ್ಕೆ ಅಂತ ಹೋಗ್ಬೇಕು. ನಾವು ಯಾಕೆ ಹಂಚ್ಬೇಕಾಗ ಹೋಟ್ಲ್ ನಮ್ಮ ಹಿಂದೂಗಳು ಹೋಟ್ಲೇನೆ ಆಸ್ಪತ್ರೆ ಆಯಾ ಮಗು ಅಂದ್ರೂ ಪ್ರಶ್ನೆ ಇಲ್ಲ. ಹಂಗ ನಿಮ್ಮ ಮುಂದೆ ನೀವು ತಯಾರಾಗಲಿ ಅಂಥವ್ರನ್ನೇ ಹೆಂಗಲ್ಲೇ ಮಾಡಿ. ಆಸೆ ಬಿಡ್ತಾನೆ ಒಂದಿರ್ತಾವು, ಆಸೆ ಬಂದಾಗ ಇಲ್ಲ ಇಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೆಲ್ಲ ಕೂಡಿ ಬಾಳೋಣ, ಸ್ವರ್ಗ ಸಿಗ್ತೈತಿ. ಹೌದು, ನಿಮ್ಗೆ ಸ್ವರ್ಗ ಸಿಗುವುದಿಲ್ಲ. ನಿಮ್ಮನ್ನು ಹೊಡೆದಿರ್ತಾರೆ, ನಿಮಗೆ ಸ್ವರ್ಗ ಸಿಗ್ತದೆ. ನೀವು ಹೊಡೆದಕ್ಕೆ ಅವ್ರಿಗೆ ಜನ ಸಿಗ್ತದೆ. ಅದಕ್ಕೆ ಬಂಧುಗಳೇ, ನಿನ್ನ ತೆರೆಯಾಗ ತೆಗೆದ್ಬಿಡ್ರಿ. ನಮ್ಮ ಧರ್ಮ ಉಳಿಲಿಕ್ಕೆ ನಾವು ಉಳಿದಿಲ್ಲ. ನಾನು ಏನೇ ಆಗಲಿ 4 ಗಂಟೆಲ್ಲ ಹೇಳಿದೆ, ನೀವು ಯಾವ ಹಿಂದೂ ಪರಾಗಿ ಅಂತ ನಾವು ಓಟ್ ಹಾಕ್ರಿ, ಪಾರ್ಟಿ ಸಿಂಬಲ್ ನೋಡಕ್ಕೆ ಹೋಗ್ಬಾರ್ದು. ನಮ್ಮ ಬೊಮ್ಮಾಯಿ ಸಾಹೇಬ್ ಹೇಳಿದ್ರು, ದೊಡ್ಡ ನಾವು ಕೂಡಿ ಬಿಟ್ಟು ಅಂದ್ರೆ 150 ಬರ್ತಾವೆ. 200 ಹಾಕಿದ್ರೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಬಿಹಾರ ಆದಂಗೆ ಆಗ್ತೈತೆ. ಅಲ್ಲಿ ಮಾತು ಖರೆ ಮುಂದೆ ಹೇಳೋದು. ನಮ್ಮ ತೋಲಾದ ಏನು ಕಿಸಿದಾಗಲ್ಲ ಯಾರು ಈ ಅಡ್ಡಾಡಕತ್ತಲ್ಲ ಪೂಜೆ ಯಾಕಂದ್ರೆ ಇವತ್ತು JCB ಬೇಕಾಗೈತೆ. JCB ಒಳಗೆ ಹೂವು ಸುರು ಮಾಡ್ತಾರೆ. ಯಾಕಂದ್ರೆ ಯಾರು ಬಾಡಿಗೆ ತಗೋತಾರೆ ಒಂದು JCB. ಆದ್ರೆ ಹೂವು ಕೂಡ 10,000 ರೂಪಾಯಿ ಖರ್ಚಾಗಿರ್ತದೆ. 10,000 ರೂಪಾಯಿ ತಮ್ಮ ರೊಕ್ಕದಿರ್ತಾರೆ. ನಾವು ಹೂವು ಹಾಕ್ತಾರೆ ಪುಕ್ಕಟ್ ಹೋಗಿ ಹಾಕೋದಿರುತ್ತೆ. ತಗೋತಾರೆ, ಚಲೋ ಗಿರಿಕಿ ತಗೋತಾರೆ, ಎಲ್ಲ ತಗೋತಾರೆ. ಈಗಂತೂ ರೊಕ್ಕ ಮಾಡ್ಕೊಂತಾರೆ ಎಮ್ಮೆಗಳು. ನೀವು ತಗೋರಿ, ಯಾರು ಹಿಂದೂ ಪ್ರೋಗ್ರಾಮ್ ಹೋಗಿ ಹಾಕಿ ಮನೆ ಆರಾಮ್ ಹಾಕೊಂಡ್ಬಿಡ್ರಿ. ಒಟ್ಟು ಹೊರಗೆ ಬರಬೇಡ. ನಮ್ಮ ಬಿಜಾಪುರ ಹೆಂಗೆ ಮಾಡ್ತಾರೆ, ನಮ್ಮಲ್ಲಿ 3-4 ಕ್ಯಾಂಡಿಡೇಟ್ಗಳು ಕೊಟ್ಟು ಕಳಿಸು. ಸುತಾರಪ್ಪದಿಂದ 3 ಕೋಟಿ ಮತ್ತು ಯತ್ನಾಳ್ ಸೋಲಿಸ್ಲಿಕ್ಕೆ ಆ ಮುಧೋಳದಿಂದ 3 ಕೋಟಿ ಬಂತು. ಆ ಕಡೆ ಸತೀಶ್ ಜಾರಕಿಹೊಳಿ 9-10 ಕೋಟಿ ಬಂತು ಬಿಜಾಪುರ ಮನೆ ಇಲೆಕ್ಷನ್. ನಾನಂತೂ ಬಿಜಾಪುರಾಗ ಇಲ್ಲ, ಎಲ್ಲರೂ ತೊಗೊಂಡ್ರು. ಅತ್ಯಂತ ಸಂತೋಷ ಇತ್ತು. ಹುಡುಗರು ಓದಿದ್ದವರು ಡಾಬಾಕ್ಕೆ ಹೋದ್ರು, ಹೆಣ್ಮಕ್ಳು ಬಂಗಾರ ನೀಡಿದ್ರು. ತಗೊಂಡು ಎಲ್ಲ ಆಯಿತು. ಇವರೆಲ್ಲ ಕೊಟ್ಟಾರ. ಹಾಂ ಈ ಸಲ ಈ ಮಗ ಹೋಗ್ಬೇಕು ಅಂತ ಹೇಳಿ ಕೌಂಟಿಂಗ್ ನಡೀತು. ಇಲ್ಲ, ವೋಟಿಂಗ್ ನಡೀತು. ಮುಂಜಾನೆ ನಮ್ಮ ಮನೆಗೆಲ್ಲ 6 ವಾಕಿಂಗ್ ಗೀಕಿಂಗ್ ಮಾಡೋದು ಬಿಜಾಪುರ. ನೀವು ಅದನ್ನು ಕೇಳಿರಿ, ಮಗಳು ಹೋಗಿ ಹಾಕೋ ಕೇಳಿರಿ. 6:30 ಹೋಗಿ ನೋಡಿದ್ರೆ ಬೂಟ್ ಎಲ್ಲ ಕೇಳ್ಕೊಂಡು ನಿಂತಿರ್ತಾರೆ. ಮುದುಕ್ಯಾರ ಸಹಿತ ಒಟ್ಟು ಗಾಡಿ ತೊಗೊಂಡ್ಬಿಡ್ತಾರೆ. 6:30 ನಮ್ಮಲ್ಲಿ ಜನ ಬಹಳ ತೆಗೆದೇ ಜನ ಒಳಗೆ ಮಕ್ಕಳು ನಾವು ಪೊಲೀಸ್ ಆಫೀಸರ್ ಎಲ್ಲ ಬುಟಿಂಗ್ ಚಾಲಾಕಿ 1 ಕಿಲೋಮೀಟರ್ ಭಾರತ ನಾವು ಪಿಸಲ್ಲ. ಮುಂದೆ ನಾವು ಓದಾಡೋದು ಎಲ್ಲರೂ ನಮಸ್ಕಾರ ಇದು ಅವ್ರು ರೊಕ್ಕ ಕೊಟ್ಟರು ಬರ್ತಾರಲ್ಲ, ಗೋಕಾಕ್ ಬರೋದ್ರಾಗ ಈ ಮಕ್ಕಳು ಹರಿಕಿಸ ಅಲ್ಲ ಹುಡುಗಿಲ್ಲ ಹೊಲ್ಲ ಗಟ್ಟಿ ತೆಗಾಡಲೆ ಅಲ್ಲವ್ರಿಗೆ ಬಂದು ರೊಕ್ಕ ಹಂಚೋದ್ರ ಬಂದು ಕೊಟ್ಟಿದ್ರು ತಂದ್ರಿಗಾರ. ನಾನು ಲೀಡ್ ಆಯ್ತಲ್ಲ, ಇನ್ನು ಹೊಡಿತಾರ ಮಾತ್ರ ಓಡಿ ಹೋಗ್ಬಿಟ್ಟು. ಇಲೆಕ್ಷನ್ ಅಂದ್ರೆ ಹಿಂಗ್ ಮಾಡಿದಾಗ ಹಿಂದೂ ಧರ್ಮ ಉಳಿತದ. ಇಂಥ ಒಂದು ಸರ್ಕಾರ ಬರ್ಬೇಕಾದ್ರೆ ಬಂಧುಗಳೇ ಮನಸ್ಸು ಪರಿವರ್ತನೆ ಮಾಡ್ಕೊಡ್ರಿ. ನನಗೆ ಅವ್ರು ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ಬೊಮ್ಮಾಯಿ ಮಾತ್ರ ಹೇಳಿದ್ರು, ನಾವೆಲ್ಲ ಕೂಡೇಬೇಕ್ರಿ, ಕೂಡ್ಲಿಕ್ಕೆ ನಮ್ಮ ಭವಿಷ್ಯ ನಮಗೂ ಊಟಾಗೈತೆ. ಹಂಗಿದ್ರೆ ನೋಡ್ರಿ, ವಿಚಾರ ಮಾಡಿ. ನಾನು ಕೇಳಿ ನೀವು ಹೇಳೋದು ಮುಖ್ಯಮಂತ್ರಿಯಾಗಿ ಹೋಗಿರಿ, ನಾನೇ ಈಗ ಸ್ಟ್ಯಾಂಡಿಂಗ್ ವೇಟಿಂಗ್ CM ಅಂದ್ರೆ ನಾನೇ ಇಲ್ಲ. ನಾನು ಕೈ ಕೊಟ್ಟು ನೋಡಿ 5 ವರ್ಷ ಅಡ್ಡಾಡ್ಬಿಡ್ತೀನಿ ಕರ್ನಾಟಕ. ಪಾಯಿಂಟ್ ಅಂದ್ರೆ ಎಲ್ಲ ಪಾಕಿಸ್ತಾನ ಅಲ್ಲ, ಪಾ ಅನ್ನೋದ್ರೊಳಗೆ ಡಮ್. ಗಣಪತಿ ತಲುವಾದ್ರೆ ಮಸೂತಿ ಅವ್ರು ಕೂಡ ಡಮ್. ಪಾಯಿಂಟ್ ಒಳಗೆ ಮಕ್ಕಳಿಗೆ ಕಿತ್ತೀರಿ ಹೋಗ್ತೀರಿ ಸುಮ್ಮನೆ. ಹಂಗ ನಿಮ್ಮ ದೇಶ ಇದು ಯಾರ್ದು ದೇಶ? ಇದು ನಮ್ಮ ದೇಶ, ಕೇಸರಿ ಮಂದಿ ದೇಶ. ಈಗ ಎಲ್ಲರೂ ನೀವು ತಯಾರಾಗ್ತಿದ್ರೆ ಮುಂದಿನ ದಿವಸನಾಗ ನಾವೆಲ್ಲ ಗಟ್ಟಿ ಆಗೋನು, ನೀನು ಗಟ್ಟಿ ಆಗ ತಿಳ್ಕೊಳ್ಳಿ. ನನ್ನ ಆರ್ತಿ ಬೆಳಿಗ್ಗೆ ಪಾರ್ಟಿ ಹೊತ್ತು ಕರ್ಕೊಂಡು ಹೋಗ್ತಾವ. ಯಾಕೋ ನಮ್ಮ ಜಗಜ್ಯೋತಿ ನಿರ್ಮಲವಾದ ಮನೆ ಪಾರ್ಟಿ ಹಾಡಿ ಜಯ ಶ್ರೀರಾಮ್ ಅಂದು ಕರ್ಕೊಂಡು ಹೋಗಿ
ಮುಂದಿನ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಅಭ್ಯರ್ಥಿ ಬಸವರಾಜ ಪಾಟೀಲ್ ಯತ್ನಾಳ್ ಎಂದು ಪ್ರಕಟಿಸಲಾಯಿತು. ಅದು ಒಂದು 5 ವರ್ಷ ನೋಡಿಲ್ಲ, ನಾಯಿ ರೊಕ್ಕ ತಿಂದಿಲ್ಲ, ಲೂಟಿ ಮಾಡಿಲ್ಲ, ಏನೋ ಮನೆ ಎತ್ತಕ್ಕೆಲ್ಲ, ಎಲ್ಲಿ ಅಕ್ರಮ ಆಸ್ತಿ ಮಾಡಿಲ್ಲ ಕೇಳಿ ನಾ ಹಿಂಗೆ ಮಾತಾಡಕತ್ತೀನಿ. ಯಾಕಂದ್ರೆ ನನಗೂ ಇಟ್ಟೋಗಿ ಸಿಬಿಐ ರೇಡ್ ಆಗಿರ್ತಿತ್ತು. ಯಾರು ಹಾರಾಡಿದ್ರು ಸಿಬಿಐ ರೇಡ್ ಆಗಿರ್ತದೆ. ನನಗೇನೇನೋ ಆಗೋದು, ಯಾಕಂದ್ರೆ ಏನೂ ಇಲ್ಲೇ ಇಲ್ಲ. ಲಂಗಾಲೋಡ ಭಗವಾನ್ ಮನೆಗೆ ಬಂದು ಏನು ರೇಡ್ ಮಾಡಿದ್ರು 1 ಲಕ್ಷ 15 ಸಾವಿರ 1 ಲಕ್ಷ 2 ಲಕ್ಷ ಸಿಗ್ಬೋದು. ನಾವು 20-30 ಬಂಗಾರ ಸಿಗ್ಬೋದು. ಯಾವ ಪೊಕ್ಕಳ ಖರೀದಕ್ಕಾಗೋದಿಲ್ಲ, ಯಾವ ಬೋಗಸ್ ಉತ್ತಾರಿಗಳಿಲ್ಲ, ಕಲ್ಲಪ್ಪ ಮಲ್ಲಪ್ಪನ ಹೆಸರಲ್ಲಿ ಎಲ್ಲಿ ನಾವು ಬೋಗಸ್ ಆಸ್ತಿ ಮಾಡಿಲ್ಲ. ಆರಾಮದೀನಿ, ಎಲ್ಲ ಚಲೋ ಸಾಗಿ ಸಂಸ್ಥೆ ಕಟ್ಟೀನಿ, ಕಬ್ಬಿನ ಫ್ಯಾಕ್ಟ್ರಿ ಕಟ್ಟಿ ಎಲ್ಲ ಮಾಡೀನಿ. ಕೋಲ್ಡ್ ಸ್ಟೋರೇಜ್ ಅದು ಯಾಕೆ ನನ್ನ ಸಿಟಿಸಿದೊಳಗೆ 4,700 ಕೋಟಿ ರೂಪಾಯಿ ಡಿಪಾಸಿಟ್. ಅವ್ರು ಯಾವುದೂ ಅವ್ಯವಹಾರ ಗೊತ್ತಿಲ್ಲ. ಅದಕ್ಕೆ ನಾನು ಯಾವ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಅಂತಿಲ್ಲ, ಯಾರು ಹೋಗಿರ್ತಾರೆ. ಅದಕ್ಕೆ ಹೇಳ್ದೆ ಆರಾಮ ಬೈಕೋತ ಮಾಡ್ಕೊತ ನಡ್ಸೋತ ಅನ್ಕೋತೀನಿ. ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ರೆ ವಿಧಾನಸಭೆ 11 JCB ಪೂಜೆ ಮಾಡ್ತೀನಿ. ಪ್ರಮಾಣ ಸ್ವೀಕಾರ ಮಾಡ್ತೀನಿ. ಒಂದೇ ಎಚ್ಚರಿಕೆ ಕೊಡ್ತೀನಿ ಮಕ್ಕಳಿಗೆ, ಯಾರಿಗೆ ಹಿಂದೂಗಳ ಹಬ್ಬಗಳ ಮೇಲೆ ಏನಾದ್ರು ಹಲ್ಲೆ ಮಾಡಿದರೆ ಅವ್ರ ಮನೆ ಸಫಲ ವಿಷ ಎಲ್ಲ ಪೊಲೀಸ್ ಇಲಾಖೆ AK-47 ಕೊಡ್ತೀನಿ. ಎಲ್ಲ ಹಳ್ಳಿ ಬಂದಪ್ಪ ಹಡವ 4-7 ಬೀಳ್ಬೇಕು ಕರ್ನಾಟಕ. ಹಂಗಾಗಿ ನಮ್ಮ ದೇಶ ಉಳಿತದ. ಇವತ್ತ ಉತ್ತರ ಪ್ರದೇಶ ಉಳಿಬೇಕಾದ್ರೆ ಯೋಗಿ ಆದಿತ್ಯನಾಥ್ 8 ಮಂದಿ ಎನ್ಕೌಂಟರ್ ಮಾಡಿರ್ಬೇಕತ್ತಮ್ಮ. 10,000 ಎನ್ಕೌಂಟರ್ ಆಗ್ಯಾವು. ಅದಕ್ಕೆ ಉತ್ತರ ಪ್ರದೇಶ ಶಾಂತಿ ಐತಿ, ಮಹಾರಾಷ್ಟ್ರ ಯಾಕೆ ಈಗ ಬಂದೈತಲ್ಲ. ಅಲ್ಲಿ ಆಸಾಮದಾಗ ಏನಿತ್ತು, ಬಿಹಾರ್ನಾಗ 45 ಲಕ್ಷ ಪಾಕಿಸ್ತಾನ ವೋಟರ್ಸ್ ಇದ್ರು, ಬಾಂಗ್ಲಾದೇಶ ಹೊರತು ಹೊರಗೆ ಹಾಕಿದ್ರಿ. ಈಗ ಪಶ್ಚಿಮ ಬಂಗಾಳದಾಗ ಎಲ್ಲ ಹೊರಗೆ ಹಾಕತ್ತಾರ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವ್ರಕ್ಕಿಂತ ಹೆಚ್ಚು ಅದು ಹೆಚ್ಚಿಂದ ಐತದ. ಈ ಕಡೆ ಅದು ಗಿರೇಟಿ. ಈಗ ಅಲ್ಲೇ ಅಮಿತ್ ಶಾ ಹೋಗ್ಯಾರ. ಅಲ್ಲಿ ಎಲ್ಲ ಕಿತ್ತಿ ಎತ್ತಕ್ಕಿ ಒಗದು ಹಡಗ್ ಮಾಡಿ ಹಾಕಿ ಆ ಸುಳ್ಳು ಮಕ್ಕಳನ್ನ ದಾಖಲೆ ಕೊಟ್ಟು ಕಳಿಸ್ಲಾಕತ್ತ. ಮತ್ತೆ ಅವ್ರಿಗೆ ಸನ್ಮಾನ ಎಷ್ಟು ಸುಳ್ಳು ಮಕ್ಕಳ ಅವ್ರು ಅದೇ ಅನ್ಬೇಕು. ನಮ್ಮ ದೇಶದ ಮಕ್ಕಳು ಇಲ್ಲೇ ಇರ್ತಾರೆ, ನಾವು ಹಿಂದೂಗಳನ್ನ ಕೊಲೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಾಗ ಬಹಳ ಕೆಟ್ಟ ಪರಿಸ್ಥಿತಿ ಹಿಂದೂಗಳು. ಒಂದು ಒಳ್ಳೆ ಅದಕ್ಕೆ ಇವತ್ತೇನು ಕಾರ್ಯಕ್ರಮ ನನ್ನ ಸಲುವಾಗಿ ನೀವು ಯಾರು ಸೇರಿಲ್ಲ. ಯಾರು ಕೆಲವು ಮಂದಿ ಹೇಳೋದು ನನ್ನ ಸಲುವಾಗಲ್ಲ. ಹಿಂದುತ್ವದ ಪ್ರಚಾರಕ್ಕಾಗಿ ನಾನು ಏನು ಮಾತಾಡಕತ್ತಿಲ್ಲ, ಅದಕ್ಕೆ ಗೌರವ ಸಿಗಲಾಕತ್ತದ. ಅದಕ್ಕೆ ನೀವೆಲ್ಲ ಇಷ್ಟು ಜನ ಸೇರಿದ್ರಿ. ಅದಕ್ಕೆ ನಮ್ಮ ಇವರು ಸಿದ್ದಿಕಪ್ಪಣ್ಣ ಅವ್ರೇನು ಒಂದು ಪ್ರಯತ್ನ ಮಾಡ್ಯಾರ. ಸಂಭಾಯಿತರು ಭಾಳ ಸಂಭಾಯಿತರಿದ್ರು ನಡೀತಿಲ್ಲ. ಭಾಳ ಸಂಭಾಯಿತರಿದ್ರು ಭಾಳ ಕೆಟ್ಟ, ಭಾಳ ಕೆಟ್ಟ ಲಫಂಗನೂ ಇರಬಾರ್ದು. ನನ್ನ ಮೀಡಿಯಂ ಇರ್ಬೇಕು. ಹಂಗಟ್ಟು ಯಾರಂದ್ರೆ ಮುಂದೆ ಏನಾರು ಹಾಕ್ತೀವಿ ಎಲ್ಲ ಸಂಭಾಳ ಹಿಂಗೆ ಮಾಡೋದು. ನೀವು ಹಿಂಗೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡು. ಯಾಕೆ ತಿಳಿತೈತನ ಹಂಗೆ ಹಾಕ್ತಾರೆ. ಶಿವಾಜಿ ಮಹಾರಾಜರು ಹಾಕ್ಬೇಕಾದ್ರೆ ಶಿವಾಜಿ ಮಹಾರಾಜರು ಆಗ್ಬೇಕು, ಬಸವಣ್ಣ ಆಗಬೇಕು, ಸಂಗೊಳ್ಳಿ ರಾಯಣ್ಣ ಆಗ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಆಗ್ಬೇಕು. ನಾ ಹಿಂಗೆ ಅದ್ಬಿಟ್ಟು ಮಾತಾಡಿದ್ರು ನನಗೆ ಹೋಗಿ ಯಾಕೆ ಬಿಜಾಪುರ ಹಾಕ್ತಾರಂದ್ರೆ ಅದ್ಬಿಟ್ಟು ಮಾತಾಡಕ್ಕಪ್ಪ ಏನಿತ್ತು ಮುಂದೆ ಹೇಳ್ತಾನೆ ನಾಟಕ ನೋಡಲ್ಲ. ಕೆಲವು ಮಂದಿ ಬರ್ತಾರೆ ಸುಳ್ಳೆ ಗೌಡ್ರೆ ಅದು ಗೌರ್ಮೆಂಟ್ ನಮ್ಮ ಕಡೆಗೆ ಹಚ್ಕೊಡುತ್ತೆ ಸಭೆ ಫೋನ್ ಮಾಡಿ ಹೇಳಿ ಆಗ್ತೈತೆ. ಗೋಲ್ಮಠ ಹೆಸರು ಮಾಡಕ್ಕೆ ಆಗ್ತೈತೆ. ಈ ಕೆಲವು ಲಫಂಗ್ MLA ಏನ್ ಮಾಡ್ತಾರೆ, ಹಲೋ ಸರ್ ಪ್ರೆಸಿಡೆಂಟ್, ಎಸ್ ಸರ್, ಅದು ನಮ್ಮ ಕಲಪ್ಪ ಗೋಲ್ಮಠ ಅಂತ ಕರೀದೆ ಮಾಡಿಕೊಡ್ತಿದ್ದೆ ಇವತ್ತೇ ಕಾಸು ಆಗುದ ಹೋಗುದು. ನಾ ಆಗ್ತೀನಿ ಇರ್ತಾನೆ. ಇಲ್ಲ ಸುಳ್ಳು ಹೇಳೋದಲ್ಲ. ಸುಳ್ಳು ಹೇಳ್ಕೊಂಡ್ರೆ ಆಚೆ ಬರ್ತೀನಿ ಅನ್ನೋ ನಾನೇ ಉದಾಹರಣೆ ಅಂತ ಕನ್ನಡದಾಗ. ಅದಕ್ಕೆ ನೀವು ಸುಳ್ಳು ಹೇಳಬೇಡ್ರಿ, ಭಾಳ ಮೆತ್ತಗಿರ್ಬೇಡ್ರಿ. ಒಳ್ಳೆ ಭವಿಷ್ಯ. ಬೊಮ್ಮಾಯಿರು ಯಾಕೋ ಸ್ವಲ್ಪ ತೊಗೊಂಡಾರ ಅಲ್ಲ, ಅದು ಕಿವ್ಯಾಗ ಹೇಳಿ ಬೊಮ್ಮಾಯಿಗೆ ಏನು ಹೇಳ್ಬೇಕು, ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳು ತಂದು ನಿಂದಿಸ್ಬೇಡ್ರಿ. ಸ್ವಲ್ಪ ಹಂಗಲ್ದವ್ರು ಇಲ್ಲಿಯವ್ರು ಯಾರು ಆಗಲ್ಲ. ಹೊರಗಿನವ್ರು ಯಾಕೆ ಹೊರಗಿನವ್ರು ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲೇ ನಿಮ್ಮಲ್ಲಿ ಯಾಕೆ ಚಲೋ ಕ್ಯಾಂಡಿಡೇಟ್ ಇಲ್ಲ. ನಾವು ಉದಾಸಿ ಸಾಹೇಬ್ ಒಬ್ಬ ಒಳ್ಳೆ ಮನುಷ್ಯ ಇದ್ರು, ನಮ್ಮ CM ಉದಾಸಿ. ನಾನು CM ಉದಾಸಿ
ಮುದಾಶಿವ ಅಂತ ಮನುಷ್ಯನೇ ನೋಡಿಲ್ಲ. ಒಬ್ಬ ಮಂತ್ರಿ ಇದ್ದಾಗ ಎಷ್ಟು ಮನುಷ್ಯ 2 ಮೊಬೈಲ್ ಇರ್ತದೆ CM ಮುದಾಶಿವ ಸರ್ ಕೈಯಾಗ. ನಾ ಹೇಳಿ ಬಸ ನೋಡ ಸರ್, ಅದೇ ನಮ್ಮ ಜಿಲ್ಲಾ ಪಂಚಾಯತ್ ನಿಂತ್ರ ಜಡ್ಪಿಸಿವಾದೆ ನಮ್ಮ ಬಸವಣ್ಣ ಫೋನ್ ಮಾಡ್ಯಾನ, ನಾನು ಕೆಲಸ ಮಾಡ್ತೀನಿ. ಎಸ್ ಸರ್, ಏನು ಹೇಳಿ ನೋಡಿ ಬಸವಣ್ಣ ಮುದಾಶಿವ ಮಂತ್ರಿ. CM ಮುದಾಶಿವ ಅವರು ಕೊನೆಯ ದಿವಸದಾಗ ನಾನು ಮಗಳೇ ಕೊಡುತ್ತಿದ್ದೆ, ನಾನು ಅವ್ರು ಕೂಡ ಕೊಡುತ್ತಿದ್ದೆ. ಪಾಪ ಅವ್ನು ಎಡಿ ಬಿದ್ದರಲ್ಲಿ ನಮ್ಮ ದುಃಖ ಜ್ಞಾನಸಭೆ ಒಳಗೆ ಕೊಡ್ತಾರೆ. ಸ್ವಲ್ಪ ವೀಕ್ ಆದರು, ಆದ್ರೆ ಪಾಪ ಒಬ್ಬ ಒಳ್ಳೆಯ ಸಚಿವನಾಗಿ ಎಲ್ಲರಿಗೂ ಗೌರವ ಕೊಟ್ಟು ಕೆಲಸ ಮಾಡೋಂಥ CM ಮುದಾಶಿವ. ಕೆಲವು ಮನುಷ್ಯ ಚಲೋ ಅನ್ನೋಬೇಕು, ಅವ್ರ ಮಗನೂ ಒಳ್ಳೆ ಮನುಷ್ಯ, ಆದ್ರೆ ಇದು ಅಡ್ಜಸ್ಟ್ ಆಗೋದು ಹತ್ಬಿಟ್ಟು ಹೋದ. ಆದ್ರೆ CM ಮುದಾಶಿವ ಇವತ್ತು ಯಾಕೆ ನನ್ನ ಮನಸ್ಸು ಹೋಗ್ಬೇಕಂದ್ರೆ ಅಂತ ಕಡೆ ಬಹು ಆಗಿದೆ. ಅದು ಒಳ್ಳೆ ಒಬ್ಬ ಜನ ಪ್ರತಿನಿಧಿಯನ್ನು ನೀವು ಕೊಟ್ಟಿದ್ರಿ. ಯಾಕಂದ್ರೆ 94ರಿಂದ ನಮ್ಗೆ ಗುರುತಾವ. ನಮ್ಮ ಅಣತಂಬರ ಪೈಕಿ ಏನು ಪಾಡ್ಲತ್ತೀರಿ ತಹಸೀಲ್ದಾರ್ ಇದ್ರು, ಈ ಹಂಗಲ್ ಕಿತ್ತರು ಹಳೆದಿಲ್ಲ ಹಂಗಲ್ಲ ಏನು ಪಾಡ್ಲಿ ಅಂದ್ರೆ ನಮ್ಮ ಮುಖ್ಯ ಅವ್ರ ಮುಖ್ಯ ಅಣ್ಣ ತಮ್ಮ. ಅವಾಗಿನಿಂದ ನಮ್ಗೆ ಉದಾಸಿ ಸಾಹೇಬರು ಪರಿಚಯ. ಆದ್ರೆ ಮಂತ್ರಿ ಇದ್ದಾಗ ಮಾತ್ರ ಅದ್ಭುತವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಹಾನಗಲ್ದವ್ರ ಹೇಳಕ್ ನಾನು ಬಹಳ ಅಭಿಮಾನ ಇತ್ತು. ಅಂತ ಒಳ್ಳೆಯ ಮನುಷ್ಯನೂ ನೀವು ಕೊಟ್ಟಿವಿ. ಈ ಕರೋನಾ ಪ್ಯಾಕೆಟ್ ಹಂಚೋರ್ಗೆ ನಿಮ್ಗೆ ಬಿಟ್ಟು ಬಿಡ್ರಿ ಮುಗಿತಲ್ಲ. ಎಷ್ಟು ಸಲ ಹಾಕೋರು ನಾವು ಕರೋನಾ ಪ್ಯಾಕೆಟ್ ಸಲ. ಕರೋನಾ ಪ್ಯಾಕೆಟ್ ಅವರು ಗುರ್ತಾಗೆ ತೆಗೀವಿ ಅವರೆಲ್ಲ ಬರೀ ಬಿಜಾಪುರ ನಮ್ಮ ಮಂದಿ ಕಿಮ್ಮತ್ತು ಯಾಕೆ ಅಂತಂದ್ರೆ, ಯಾವ ಹಳ್ಳಿ ಯಾವ ಊರಾಗ ಮೈಸೂರಿನಾಗ ಹೋಗಿ ಕೇಳಿದ್ರೆ ಯಾರು ಯಾವ ಊರು ತತ್ವಕ್ಷಣ ಕೇಳ್ತಾನೆ ಕೂತಾರೆ. ನಾವು ವಿಜಾಪುರ ಎತ್ತಾಳು ಏನ್ ಮಾತಾಡ್ತಾನೆ ಎತ್ತಾಳು ಯಾರೋ ನಾನು ಅವ್ರ ಫ್ಯಾನ್ ಅಲ್ಲಿ ಅಟೋಕ್ಷ ಹೊಡೆ ಎಲ್ಲಪ್ಪ. ಈಗ ಮೊದಲು ವಿಜಾಪುರ ಅನ್ಕೊಂಡು ಗೋಳ್ಗ ಮಾಡ್ಯಾರ ಹತ್ತಿದ್ರು, ಅದಕ್ಕಿಂತ ಮೊದಲ ಪ್ರಭು ಹೊಳಕಟ್ಟಿ ಓದ್ತಿದ್ರು. ಅದ್ರ ನಂತರ ನಮ್ಮ ಸಿದ್ದೇಶ್ವರಪ್ಪ ಅವ್ರ ಹೆಸರು ಅಂದ್ರೆ ಬಿಜಾಪುರ ಹತ್ತಿದ್ರು. ಈಗ ಅದ್ರ ಜೋಡ ನಮ್ದು ಒಂದು ಜಾಯಿಂಟ್ ಆಗೈತಿ. ಯಾವ ಅಂದ್ಕೊಂಡು ಬಿಜಾಪುರ ಎತ್ತಾಳೂರ ಹೆಂಗ್ ಮಾತಾಡ್ತಾನಲ್ರಿ, ಭಾರಿ ದಾಡ್ಸಿ. ನಾವು ಅವ್ರ ಫ್ಯಾನ್ ರೀ, ಹಂಗೆ ಮಾತಾಡೋರು ಬೇಕ್ರಿ ರಾಜಕಾರಣ. ಯಾರು ಮಂಡ್ಯ ಮೈಸೂರು ಬರತ್ತ, ಉತ್ತರ ಕರ್ನಾಟಕದ ಅಷ್ಟೇ ಸೀಮಿತ ಆಗ್ಯಾರ ಈಗ. ಅದಕ್ಕ ಸತ್ಯ ನಾ ಬಂದ ತಿಳ್ಕೊರಿ, ಒಕ್ಕ ತಿನ್ನುವಂತ ಹೊಲಸ ಕೆಲ್ಸಕ್ಕೆ ನಾವು ಕೈ ಹಾಕಿದ್ವಿ. ಈ ರಾಜ್ಯದಲ್ಲಿ ನೀರಾವರಿ ಆಗ್ಬೇಕು, ಜನರಿಗೆ ಉದ್ಯೋಗ ಸಿಗ್ಬೇಕು. 2,13,000 ಪೋಸ್ಟ್ ಖಾಲಿ ಆದ ಕರ್ನಾಟಕ. ಬರೀ 1,00,000 ಪೋಸ್ಟ್ಗಳು ತುಂಬಿದಂಗೆ ಎಷ್ಟು ಕುಟುಂಬಗಳು ಉದ್ಧಾರ ಆಗ್ತಾವೆ ಇವತ್ತು? 1,00,000 ಕುಟುಂಬ ಉದ್ಧಾರ ಆಗ್ತಾವೆ. ಯಾರು ವಿಚಾರ ಮಾಡ್ಯಾರ? ಎಲ್ಲಾನು ಬರೀ ಹೊರಗುತ್ತಿಗೆ ಅದು ಇದು ಯಾವ ಹೋದ್ರು ಆಫೀಸ್ನಾಗ ಇರುದಿಲ್ಲ, ರಜಾ ಹಾಕ್ಯಾರಂದ್ರೆ 1,00,000 ಹುದ್ದೆ ತುಂಬಿದ್ರೆ ನಿರುದ್ಯೋಗ ಸಮಸ್ಯೆ ಹೋಗ್ತದೆ. ರೊಕ್ಕ ನಾ ತಿಳಿದು ಬಿಟ್ಟೆ ತಿಳ್ಕೊರಿ. ಇವತ್ತು ಮೋದಿಯವ್ರು ರೊಕ್ಕ ತಿಂದಲ್ಲತ್ತಲ್ಲ ಈ ದೇಶ ಉದ್ಧಾರ ಆಗ್ಲಕತ್ತ. ನಾವೆಲ್ಲ ರೈಲ್ವೆ ಸ್ಟೇಷನ್ ಅದು ಯಾವಾಗ ಹೆಂಗಿತ್ತು ನೋಡಿವಲ್ಲ. ಈಗಿನ ರೈಲ್ವೆ ಸ್ಟೇಷನ್ ಹೆಂಗದವು, ಏರ್ಪೋರ್ಟ್ ಹೆಂಗದವು, ರೋಡ್ಗಳು ಹೆಂಗಾಗವು. ಪ್ರಧಾನಮಂತ್ರಿ ಬಂದ್ರೆ ಹೆಂಗ ಪ್ರಾಮಾಣಿಕ ಕರ್ನಾಟಕಕ್ಕೆ ಇವತ್ತು ರೊಕ್ಕ ತಿನ್ನುವಂತ ಮಕ್ಕಳನ್ನ ರೊಕ್ಕ ಕಲೆಕ್ಷನ್ ಮಾಡ್ಲಿಕ್ಕೆ ಇಡುವಂತ ಮುಖ್ಯಮಂತ್ರಿಗಳೇ ಆಗ್ಯಾರ ಹೊತ್ತು ಜನರ ನಾವು ಉದ್ಧಾರ ಮಾಡುವಂತದ್ದು ತಲೆಯಾಗಿಲ್ಲ. ಅಂದ್ರೆ ಕರ್ನಾಟಕ ಪರಿಸ್ಥಿತಿ ಕೆಟ್ಟದ. ಮುಂದಿನ ದಿವಸನಾಗ ನೀವು ಇವತ್ತು ಸೇರಿದ್ರೆ ಎಲ್ಲ ಪ್ರತಿಜ್ಞೆ ಮಾಡ್ರಿ, ನಾವು ಹಿಂದೂ ಪರವಾಗಿರುವಾಗೆ ಓಟ್ ಹಾಕ್ತೀವಿ, ಯಾವ್ದೇ ಪಾರ್ಟಿಗೆ ಏನೇ ಎಲ್ಲ ಅನ್ರಿ. ಮುಂದಿನ 2028 ಗ್ಯಾರಂಟಿ ನಾವೇ ಬರ್ತೀವಿ ಕರ್ನಾಟಕದಲ್ಲಿ ಹೇಳಿ ನಮ್ಮೆಲ್ಲ ವಂದಿಸಿ